Good evening, dear students. Yeah, just a minute. Fine. So, yeah, in the last session, ಹಿಂದಿನ ತರಗತಿಯಲ್ಲಿ ನಾವು ಭೌತಶಾಸ್ತ್ರದಲ್ಲಿ ವಿದ್ಯುತ್ ಶಕ್ತಿ ಅನ್ನೋ ಪಾಠವನ್ನ ಕಂಪ್ಲೀಟ್ ಮಾಡಿದ್ವಿ. ಹೌದಾ? ಇದಕ್ಕೂ ಮೊದಲು. ಸೊ ಆ ವಿದ್ಯುತ್ ಶಕ್ತಿಯಲ್ಲಿ ನಾವೇನೇನ್ ಕಲ್ತ್ವಿ? ವಿದ್ಯುತ್ ಅಂದ್ರೆ ಏನು? ಐ ಅಂದ್ರೆ ಏನು? ದೆನ್ ಅದಾದ್ಮೇಲೆ ರೋಧ ಅಂದ್ರೆ ಏನು? ರೆಸಿಸ್ಟೆನ್ಸ್. ರೋಧಶೀಲತೆ ಅಂದ್ರೆ ಏನು? ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು? ವೋಲ್ಟೇಜ್ ಅಂತ ಏನ್ ಕರಿತೀವಿ ಅದು. ಸೊ ಅದರ ಬಗ್ಗೆ ಕಲಿತ್ವಿ. ಹೌದಾ? ಇವತ್ತು ನಾವು ನಮ್ಮ SSLC ಇದರಲ್ಲಿ ಸೈನ್ಸ್ ಅಲ್ಲಿ ಲಾಸ್ಟ್ ಚಾಪ್ಟರ್ ಆದ ವಿದ್ಯುತ್ ಕಾಂತೀಯ ಪರಿಣಾಮಗಳು, ಇಂಗ್ಲಿಷ್ ಅಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರೀತಾರೆ. ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಈ ಒಂದು ಪಾಠವನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ವಿದ್ಯುತ್ ಶಕ್ತಿಯಲ್ಲಿ ನೀವು ನೋಡಿದ್ರಿ, ಉಷ್ಣ ಶಕ್ತಿಯಿಂದ ಹೇಗೆ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಿ, ಉಷ್ಣದ ಪರಿಣಾಮ ಅಂತ, ರೈಟ್? ಸೊ ಉಷ್ಣ ಶಕ್ತಿಯಿಂದ ಅದು ಹೇಗೆ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಹೊಂದಿ ಏನಾಯ್ತು, ವಿದ್ಯುತ್ ಅನ್ನ ಕೊಟ್ಟು ಒಂದು ಕೆಲಸವನ್ನ ಮಾಡ್ತು. ಫಾರ್ ಎಕ್ಸಾಂಪಲ್, ಈಗ ಇನ್ನೊಂದು ಐರನ್ ಬಾಕ್ಸ್ ತಗೊಂಡ್ರೆ ನಾವು, ಇಸ್ತ್ರಿ ಪೆಟ್ಟಿಗೆ, ಸೊ ಅಲ್ಲೇನಾಗತ್ತೆ, ಕರೆಂಟ್ ಅನ್ನ ತೆಗೆದುಕೊಂಡು ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡತ್ತೆ. ವಿದ್ಯುತ್ ಶಕ್ತಿಯನ್ನ ಉಪಯೋಗಿಸಿಕೊಂಡು ಅಲ್ಲೇನಾಗತ್ತೆ, ಉಷ್ಣ ಶಕ್ತಿ ಉಂಟಾಗಿ ಅದರಿಂದ ನಮ್ಮ ಕೆಲಸ ಸುಲಭ ಆಗತ್ತೆ. ಹೌದಾ? ಸೊ ಅದೇ ರೀತಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಅಯಸ್ಕಾಂತ. ಅಯಸ್ಕಾಂತದ ಬಗ್ಗೆ ಎಲ್ಲರೂ ಕೇಳಿರ್ತೀರ ಅಲ್ವಾ? ಮ್ಯಾಗ್ನೆಟ್ ಇಂದ ಚಿಕ್ಕವರಿದ್ದಾಗ ಆಟ ಆಡ್ತಿರ್ತೀರಾ. ಹೌದಾ? ಸೊ ಎಲ್ಲ ಕಡೆನೂ ಮ್ಯಾಗ್ನೆಟ್ಸ್ ಅನ್ನ ನೋಡ್ತಾ ಇರ್ತೀರಾ. ಎಲ್ಲೆಲ್ಲಿ ನಿಮಗೆ ಮ್ಯಾಗ್ನೆಟ್ಗಳು ಕಂಡು ಬರ್ತವೆ ಮಕ್ಕಳೇ? ಈಗ ಹೀಗೆ ಸುಮ್ಮನೆ ನೀವು ಕಣ್ಣಾಡಿಸಿದಾಗ ಎಲ್ಲೆಲ್ಲಿ ಮ್ಯಾಗ್ನೆಟ್ಗಳನ್ನ ನೋಡ್ತೀರಾ? ಎಸ್, ಗುಡ್ ಈವ್ನಿಂಗ್ ಶ್ರೀದೇವಿ. ಹಾ, ಹೇಳಿ. ಸೊ ನಾನು ನಿಮಗೆ ಕೇಳ್ತಿರೋದು, ಎಲ್ಲಿ ನೀವು ಮ್ಯಾಗ್ನೆಟ್ಗಳನ್ನ ನೋಡ್ತೀರಾ? ಎಸ್, ಸೌಂಡ್ ಬಾಕ್ಸ್ ಅಲ್ಲಿ ಮ್ಯಾಗ್ನೆಟ್ ಅನ್ನ ನೋಡ್ತೀರಾ ಅಲ್ವಾ? ನಮ್ಮ ವಾಚ್ ಅನ್ನ ಏನ್ ಯೂಸ್ ಮಾಡ್ತಾರೆ? ನಾರ್ಮಲ್ ವಾಚ್. ಈಗ ಡಿಜಿಟಲ್ ವಾಚ್ ಬಂದಿದ್ರೆ ನಾರ್ಮಲ್ ವಾಚ್ ಅಲ್ಲಿ ನೀವು ಮ್ಯಾಗ್ನೆಟ್ಸ್ ಅನ್ನ ನೋಡ್ತೀರಾ. ಅದೇ ರೀತಿ ಹಳೆ ಕಾಲದ ಮನೆಗೆಲ್ಲ ಹೋದ್ಮೇಲೆ ಬೀರು ಮೇಲೆಲ್ಲ ಫೋಟೋ ಹಾಕಿರ್ತಾರೆ. ದೇವ್ರ ಫೋಟೋ ಇಟ್ಟಿರ್ತಾರೆ. ಸೊ ಅದರಲ್ಲಿ ನೀವು ಮ್ಯಾಗ್ನೆಟ್ಸ್ ಗಳನ್ನ ನೋಡ್ತೀರಾ, ರೈಟ್? ಆಟ ಆಡೋಕ್ಕೂ ಮ್ಯಾಗ್ನೆಟ್ಸ್ ಗಳನ್ನ, ಈಗ ಅಟ್ಟಿಗೆ ಸಾಮಾನ್ ತರ ಬಂದಿರತ್ತೆ, ಓವಲ್ ಶೇಪ್ ಮ್ಯಾಗ್ನೆಟ್ಸ್ ಗಳು, ಈ ರೀತಿ ನೋಡಿರ್ತೀರಾ ಅಲ್ವಾ? ಸೊ ಇಲ್ಲಿ ಮ್ಯಾಗ್ನೆಟ್ಸ್ ಗಳನ್ನ ನೋಡಿರ್ತೀರಾ. ಸೊ ಈ ಮ್ಯಾಗ್ನೆಟ್ಸ್ ಗಳಿಗೆ ತಮ್ಮದೇ ಆದಂತಹ ಒಂದು ಆಕರ್ಷಣೀಯ ಶಕ್ತಿ ಇದೆ, ಅದು ಗೊತ್ತಿದೆ ನಿಮಗೆ. ಹೌದಾ? ಏನೇನ್ ಆಕರ್ಷಿತ ಆಗ್ತದೆ ಅದಕ್ಕೆ? ಈ ಒಂದು ಕಬ್ಬಿಣ ಅಂತ ಏನ್ ಹೇಳ್ತೀವಿ, ಐರನ್, ನಿಕ್ಕಲ್ ಮತ್ತೆ ಕೊಬಾಲ್ಟ್. ಯಾವ ಒಂದು ವಸ್ತು ಐರನ್ ಅಂದರೆ ಕಬ್ಬಿಣ, ನಿಕ್ಕಲ್ ಮತ್ತು ಕೊಬಾಲ್ಟ್, ಇವೆರಡು ಧಾತುಗಳು, ಈ ಧಾತುಗಳುಳ್ಳ ವಸ್ತುಗಳನ್ನ ತನ್ನ ಕಡೆಗೆ ಆಕರ್ಷಿಸತ್ತೋ ಆ ಒಂದು ಇದಕ್ಕೆ ವಸ್ತುವಿಗೆ ನಾವು ಮ್ಯಾಗ್ನೆಟ್ ಅಂತ ಕರಿತೇವೆ. ಇಲ್ಲಿವರೆಗೂ ನಮಗೇನ್ ಗೊತ್ತಿತ್ತು? ಮ್ಯಾಗ್ನೆಟ್ ಅಂದ್ರೆ ಕೇವಲ ಕಬ್ಬಿಣವನ್ನ ಆಕರ್ಷಿಸತ್ತೆ, ಕಬ್ಬಿಣವನ್ನ ಹಿಡಿದಿಟ್ಟುಕೊಳ್ಳತ್ತೆ ಅಂತ. ಓಕೆ. ಆದ್ರೆ ಇಲ್ಲಿ ಮ್ಯಾಗ್ನೆಟ್ ಅಂದ್ರೆ ಕೇವಲ ಕಬ್ಬಿಣ ಅಲ್ಲ, ನಿಕ್ಕಲ್ ಮತ್ತು ಕೊಬಾಲ್ಟ್ ಅನ್ನ ಹೊಂದಿರುವ ವಸ್ತುಗಳನ್ನು ಕೂಡ ಇದೇನ್ ಮಾಡತ್ತೆ, ಆಕರ್ಷಣೆ ಮಾಡತ್ತೆ. ಸೊ ಇದ್ರ ಸ್ಟೋರಿಯನ್ನ ನಾವು 6th ಸ್ಟ್ಯಾಂಡರ್ಡ್ ಅಲ್ಲೇ ಕಲ್ತಿದ್ದೀವಿ. ಯಾರು? ಒಬ್ಬ ಕುರಿ ಕಾಯವನು ತನ್ನ ಕುರಿಯನ್ನ ಅಂದ್ರೆ ಮೇಯಿಸ್ತಾ ಇದ್ದಾಗ, ಸೊ ಅವನಿಗೆ ಆಕಸ್ಮಿಕವಾಗಿ ಒಂದು ಕಲ್ಲು ಸಿಗತ್ತೆ. ಹೌದಾ? ಆ ಕಲ್ಲನ್ನ ಏನ್ ಮಾಡ್ತಾನೆ ಅವನು? ತನ್ನ ಹತ್ತಿರ ಇರುವ ಕಟ್ಟಿಗೆಗೆ ಕಟ್ತಾನೆ, ಆಟ ಆಡ್ತಾ ಇರ್ತಾನೆ.
ಆ ರೀತಿ ಆಟ ಆಡುವಾಗ ಏನಾಗತ್ತೆ, ಆ ಕಲ್ಲನ್ನು ಅಬ್ಸರ್ವ್ ಮಾಡಿದಾಗ ತನ್ನ ದಾರಿಯಲ್ಲಿ ಹೋಗುವಂತಹ ಎಲ್ಲ ಈ ಕಬ್ಬಿಣದ ವಸ್ತುಗಳೇನಿರುತ್ತೆ, ಬಿದ್ದಿರುವ ಮೊಳೆಗಳಾಗಿರ್ಬಹುದು, ಹೌದಾ, ಏನೋ ಕಬ್ಬಿಣದ ಚೂರುಗಳಾಗಿರ್ಬಹುದು, ಆ ಚೂರುಗಳೆಲ್ಲ ಏನಾಗತ್ತೆ ಈ ಅಯಸ್ಕಾಂತಗೆ ಅಂಟ್ಕೊಳ್ಳುತ್ತೆ, ಅಂದ್ರೆ ಆ ಕಲ್ಲಿಗೆ ಅಂಟ್ಕೊಳ್ಳುತ್ತೆ. ಸೊ ಆ ಕಲ್ಲೇ ಏನಿದೆ ಮ್ಯಾಗ್ನೆಟೈಟ್ ಅಂತ ಕರೀತಾರೆ ಅದಕ್ಕೆ. ಮ್ಯಾಗ್ನೈಟ್, ಓಕೆ, ಮ್ಯಾಗ್ನೆಟೈಟ್ ಅನ್ನೋ ವರ್ಡ್ ಅಲ್ಲ. ಸೊ ಆ ಕಲ್ಲೇ ಏನಿರುತ್ತೆ ಮ್ಯಾಗ್ನೆಟ್ ಆಗಿರುತ್ತೆ, ಅಯಸ್ಕಾಂತ ಆಗಿರುತ್ತೆ. ಸೊ ಅಲ್ಲಿಂದ ಈ ಅಯಸ್ಕಾಂತದ ಒಂದು ಪರಿಶೋಧನೆ ಅಂತ ಏನ್ ಹೇಳ್ತೇವೆ, ಡಿಸ್ಕವರಿ ಅಂತ ಏನ್ ಹೇಳ್ತೇವೆ, ಅದು ಸ್ಟಾರ್ಟ್ ಆಗತ್ತೆ ಮಕ್ಕಳೇ. ನೆಕ್ಸ್ಟ್ ಈ ವಿದ್ಯುತ್ ಕಾಂತೀಯ ಪರಿಣಾಮಗಳಿಗೆ ಬಂದಾಗ, ಮೊದಲಿಗೆ ನೀವಿಲ್ಲಿ ನೋಡ್ತಾ ಇದ್ದೀರಾ ನೇರ ಉದ್ದವಾದ ವಾಹಕ. ಈ ವಾಹಕ ಅಂದ್ರೆ ಏನು? ಯಾವ ಒಂದು ವಸ್ತು ತನ್ನ ಮುಖಾಂತರ ಈ ಒಂದು ವಿದ್ಯುತ್ ಶಕ್ತಿಯನ್ನ ಅಲೋ ಮಾಡತ್ತೋ, ಅಂದ್ರೆ ಅದರ ಒಳಗೆ ಪಾಸ್ ಆಗೋದಕ್ಕೆ ಬಿಡತ್ತೋ, ಅದಕ್ಕೆ ವಾಹಕ ಅಂತ ಕರಿತೀವಿ. ಅವಾಹಕ ಅಂದ್ರೆ ಯಾವ ವಸ್ತುಗಳು ತಮ್ಮ ಮುಖಾಂತರ ವಿದ್ಯುತ್ ಶಕ್ತಿಯನ್ನ ಬಿಡುವುದಿಲ್ಲ. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಆಗಿರಬಹುದು, ರಬ್ಬರ್ ಆಗಿರಬಹುದು. ಸೊ ಇವುಗಳ ಮೂಲಕ ವಿದ್ಯುತ್ ಪಾಸ್ ಆಗೋದಿಲ್ಲ. ಸೊ ಅವುಗಳಿಗೆ ಇನ್ಸುಲೇಟರ್ ಅಥವಾ ಅವಾಹಕಗಳು ಅಂತ ಕರಿತೇವೆ. ಇನ್ನು ವಾಹಕಗಳು ಅಂದ್ರೆ ಕಂಡಕ್ಟರ್ಸ್ ಅಂತ ಕರಿತೇವೆ. ಕಂಡಕ್ಟರ್ಸ್, ಹೌದಾ. ಸೊ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನಾವು ನೇರ ಉದ್ದವಾದ ವಾಹಕ, ಇಲ್ಲಿ ಆ ಒಂದು ವಾಹಕದ ಶೇಪ್ ಅಂತ ಏನ್ ಹೇಳ್ತೀವಿ, ರಚನೆ ಅಂತ ಏನ್ ಹೇಳ್ತೀವಿ, ಆಕಾರ. ಸೊ ಅದು ಏನಾಗಿದೆ, ಉದ್ದವಾಗಿದೆ, ಹೌದಾ. ಸೊ ಇಲ್ಲಿ ಏನಾಗತ್ತೆ, ಈ ಒಂದು ವಾಹಕವನ್ನ ನಾವೇನ್ ಮಾಡಿದ್ದೇವೆ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ರೆ ವಿದ್ಯುತ್ ಮಂಡಲಕ್ಕೆ ಕನೆಕ್ಟ್ ಮಾಡಿದ್ದೇವೆ. ಇಲ್ಲಿ ನಾವು ರೋಧಕವನ್ನ ನೋಡ್ತಾ ಇದ್ದೇವೆ, ಎಮಿಟರ್ ಇದೆ, ಅದೇನ್ ಮಾಡತ್ತೆ, ವಿದ್ಯುತ್ ಶಕ್ತಿಯನ್ನ ಅಳಿಯತ್ತೆ. ಇಲ್ಲಿ ಬ್ಯಾಟರಿ ಇದೆ, ಇಲ್ಲಿ ರಿಯೋಸ್ಟಾಟ್, ವೇರಿಯೇಬಲ್ ರೆಸಿಸ್ಟೆನ್ಸ್ ಅಂತ ಏನ್ ನಾವು ನೋಡಿದ್ವಿ ಅದಿದೆ, ಇಲ್ಲಿ ನಮ್ಮ ಸ್ವಿಚ್ ಇದೆ. ಸೊ ಇಲ್ಲಿ ನಾವೇನ್ ಮಾಡಿದ್ದೇವೆ, ಒಂದು ಕಾರ್ಡ್ಬೋರ್ಡ್ ಅನ್ನ ಇಟ್ಟು, ಹೌದಾ, ಕಾರ್ಡ್ಬೋರ್ಡ್ ಅನ್ನ ಇಟ್ಟು ಅದರ ಮೇಲೆ ದಿಕ್ಸೂಚಿಯನ್ನ, ಈ ಮ್ಯಾಗ್ನೆಟಿಕ್ ಕಂಪಾಸ್ ಅಂತ ಕರಿತೇವೆ, ನೋಡಿರ್ತೀರಾ ನೀವು, ಶಾಲೆಯಲ್ಲೂ ತೋರಿಸಿರ್ತಾರೆ, ಮ್ಯಾಗ್ನೆಟಿಕ್ ಕಂಪಾಸ್ ಅಂತ ಇರುತ್ತೆ, ನೋಡಿದೀರಾ? ದಿಕ್ಸೂಚಿಯನ್ನ ಯಾರು ನೋಡಿದೀರಾ ಮಕ್ಕಳೇ? ಎಸ್, ಶ್ರೀದೇವಿ, ರಂಗಸ್ವಾಮಿ, ಪೂಜಾ, ಶರ್ಮಿಳಾ, ವರು, ದೆನ್ ಶೀಲಾಗಿರಿ, ಚಿನ್ಮಯ್, ನೀವೆಲ್ಲ ನೋಡಿದ್ದೀರಾ ದಿಕ್ಸೂಚಿಯನ್ನ, ಮ್ಯಾಗ್ನೆಟಿಕ್ ಕಂಪಾಸ್ ಅನ್ನ ನೋಡಿದ್ದೀರಾ ಯಾವ ರೀತಿ ಕಾಣಿಸುತ್ತೆ ಅಂತ? ಅದ್ಯಾವ ರೀತಿ ಇರತ್ತೆ, ರೌಂಡ್ ಆಗಿರತ್ತೆ, ಹೌದಾ. ಈ ರೀತಿಯಾಗಿ ಒಂದು ಸೆಂಟರ್ ಪಾಯಿಂಟ್ ಇರುತ್ತೆ, ಇಲ್ಲಿ ಒಂದು ಸೂಜಿ ತರ ಇರುತ್ತೆ, ವಿಚ್ ಇಸ್ ರೆಡ್, ಒಂದ್ ಪಾರ್ಟ್ ಅಲ್ಲಿ ರೆಡ್ ಇರುತ್ತೆ. ಆ ರೆಡ್ ಕಲರ್ ಉತ್ತರ ಧ್ರುವವನ್ನ ಏನ್ ಮಾಡತ್ತೆ, ಸೂಚಿಸುತ್ತೆ. ಎಸ್ ನಾಗರಾಜ್, ವೆರಿ ಗುಡ್. ರೇಖಾ, ವೆರಿ ಗುಡ್, ಫೈನ್. ಯಾ, ಉತ್ತರ ದಿಕ್ಕನ್ನ ಏನ್ ಮಾಡತ್ತೆ, ಸೂಚಿಸತ್ತೆ. ಸೊ ಅದೇ ರೀತಿ ಈ ರೀತಿ 4 ದಿಕ್ಕುಗಳನ್ನ ಅದರಲ್ಲಿ ಸೂಚಿಸಿರ್ತಾರೆ. ಸೊ ಆ ದಿಕ್ಸೂಚಿಯನ್ನ ನಾವು ಒಂದು ಕಾರ್ಡ್ಬೋರ್ಡ್ ಅನ್ನ ಹೀಗಿಟ್ಟು ಅದರ ಮೂಲಕ ಆ ಒಂದು ತಾಮ್ರದ ತಂತಿಯನ್ನ ಹಾಯಿಸಿ ಆ ಕಾರ್ಡ್ಬೋರ್ಡ್ ಮೇಲೆ, ಆ ರಟ್ಟಿನ ಮೇಲೆ ನಾವೇನ್ ಮಾಡ್ತೇವೆ, ದಿಕ್ಸೂಚಿಯನ್ನ ಇಡ್ತೇವೆ. ಆಮೇಲೆ ಅದರ ಮುಖಾಂತರ ವಿದ್ಯುತ್ ಶಕ್ತಿಯನ್ನ ನಾವು ಪಾಸ್ ಮಾಡ್ತೇವೆ. ಸೊ ಇಲ್ಲೇನು ಅಬ್ಸರ್ವ್ ಮಾಡ್ತಾರೆ ಅಂದ್ರೆ, ಈ ವಿದ್ಯುತ್ ಶಕ್ತಿಯನ್ನ ನಾವು ಯಾವಾಗ ಹರಿವು ಬಿಡ್ತೇವೆ ಆವಾಗ ಈ ದಿಕ್ಸೂಚಿಯಲ್ಲಿರುವ ಸೂಜಿ ಇರತ್ತಲ್ವಾ, ಸೊ ಆ ಸೂಜಿಯ ಡೈರೆಕ್ಷನ್ ಅಂದ್ರೆ ನಾವೇನ್ ಹೇಳ್ತೇವೆ, ದಿಕ್ಕು ಬದಲಾಗ್ತಾ ಹೋಗುತ್ತೆ. ಆ ಒಂದು ಸೂಜಿ ಬೇರೆ ಬೇರೆ ಕಡೆ ಹೋಗ್ತಾ ಹೋಗುತ್ತೆ, ಅಳ್ಳಾಡ್ತಾ ಇರತ್ತೆ. ಡಿಫ್ಲೆಕ್ಷನ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಅದಕ್ಕೆ ನಾವು. ಓಕೆ, ಸ್ಮೈಲ್ ಪ್ಲೀಸ್. ನೀನು ನೋಡಿದ್ಯಾ ದಿಕ್ಸೂಚಿಯನ್ನ? ನೀನು ನೋಡಿದ್ರೆ ನೀನು ನೋಡಿರ್ತೀಯ ಅಷ್ಟೇ. ಸೊ ದಿಕ್ಸೂಚಿ, ಸೊ ಅದೇನ್ ಮಾಡತ್ತೆ, ಕರೆಂಟ್ ಪಾಸ್ ಆದಾಗ ನೀಡಲ್ ಏನಾಗತ್ತೆ, ಅಲ್ಲಿ ಡಿಫ್ಲೆಕ್ಷನ್ ಅಂದ್ರೆ ತನ್ನ ದಿಕ್ಕನ್ನ ಬದಲಾಯಿಸ್ತಾ ತೋರಿಸುತ್ತೆ. ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ಈ ಒಂದು ಅಯಸ್ಕಾಂತ ದಿಕ್ಸೂಚಿಯಲ್ಲಿ ಅಯಸ್ಕಾಂತದ ಇದು ಇರತ್ತೆ, ಮ್ಯಾಗ್ನೆಟಿಕ್ ಕಂಪಾಸ್ ಅಂತ ಕರಿತೀವಿ ಅದಕ್ಕೆ. ಸೊ ಇಂದು ಅಯಸ್ಕಾಂತ ಮತ್ತು ವಿದ್ಯುತ್ ಶಕ್ತಿಗೂ ಏನೋ ಸಂಬಂಧ ಇದೆ ಅನ್ನೋದು ಗೊತ್ತಾಗತ್ತೆ. ಎಲ್ಲಿ? ಈ ಒಂದು ಏನಂತಾರೆ, ಎಕ್ಸ್ಪೆರಿಮೆಂಟ್ ಅಲ್ಲಿ. ಸೊ ಇಲ್ಲಿ ನೋಡಿ, ಇದನ್ನ ಅಬ್ಸರ್ವ್ ಮಾಡಿದವ್ರು ಯಾರು ಅಂತ ಬಂದಾಗ, ಹ್ಯಾನ್ಸ್ ಕ್ರಿಶ್ಚಿಯನ್ ಆರ್ಫ್ರೆಡ್ ರವರು 19ನೇ ಶತಮಾನದ ಮುಂಚೂಣಿಯ ವಿಜ್ಞಾನಿಯಾಗಿದ್ದು ವಿದ್ಯುತ್ ಕಾಂತತೆಯನ್ನು ಅರ್ಥೈಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಮೊದಲಿಗೆ ಇದರ ಬಗ್ಗೆ
ಓದೋಕೆ ಅಥವಾ ಕಂಡು ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಹ್ಯಾನ್ಸ್ ಕ್ರಿಶ್ಚಿಯನ್ ಆಯ್ಸ್ಟೆಡ್ ಅಂತ. ಇವರು ಏನ್ ಮಾಡ್ತಾರೆ ಅಂದ್ರೆ 1820ರಲ್ಲಿ ಅದೇ ಈ ಎಕ್ಸ್ಪೆರಿಮೆಂಟ್ ತೋರಿಸಿದ್ನಲ್ಲ ಈ ರೀತಿ, ಜಸ್ಟ್ ಅ ಮಿನಿಟ್. ವಾಹಕ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಅಂದ್ರೆ ವಾಹಕ ತಂತಿಯಲ್ಲಿ ವಿದ್ಯುತ್ ಹರಿವು ಬಿಟ್ಟಾಗ ಅದರ ಬಳಿ ಇರುವ ದಿಕ್ಸೂಚಿಯ ಸೂಜಿಯು ಪಲ್ಲಟಗೊಳ್ಳುತ್ತದೆ. ಸೊ ಪಲ್ಲಟ ಅಂದ್ರೆ ತನ್ನ ದಿಕ್ಕನ್ನ ಬದಲಾಯಿಸ್ತಾ ಹೋಗುತ್ತೆ ಅಂತ, ಡಿಫ್ಲೆಕ್ಷನ್ ಅಂತ ಕರಿತೀವಿ ನಾವು ಅದಕ್ಕೆ. ಸೊ ಅದನ್ನ ಇವರು ಕಂಡು ಹಿಡಿದ್ರು ಅನಿರೀಕ್ಷಿತವಾಗಿ, ಅದನ್ನೇ ನೋಡ್ಬೇಕು ಅಂತಿಲ್ಲ, ಸಡನ್ ಆಗಿ ನೋಡಿದ್ರು. ಈ ವೀಕ್ಷಣೆಯಿಂದ ಅವ್ರಿಗೆ ಏನ್ ಗೊತ್ತಾಯ್ತು? ವಿದ್ಯುತ್ ಶಕ್ತಿ ಮತ್ತು ಕಾಂತತೆ ಅಂದ್ರೆ ಅಯಸ್ಕಾಂತದ ಶಕ್ತಿಗೆ ಕಾಂತತೆ ಅಂತ ಕರೀತಾರೆ, ಏನೋ ಪರಸ್ಪರ ಸಂಬಂಧ ಇದೆ ಅನ್ನೋದು ಅವರಿಗೆ ಅರಿವಾಯಿತು. ಇವರ ಸಂಶೋಧನೆಗಳು ನಂತರ ರೇಡಿಯೋ, ದೂರದರ್ಶನ, ದ್ಯುತಿತಂತು ತಾಂತ್ರಿಕತೆಗಳ ಉಗಮಕ್ಕೆ ಕಾರಣವಾಗಿದೆ. ಇನ್ನು ಇವರಿಗೆ ಗೌರವ ಸೂಚಿಸುವ ಸಲುವಾಗಿ ಕಾಂತಕ್ಷೇತ್ರ ಬಲದ ಭೌತ ಪರಿಮಾಣದ ಏಕಮಾನವನ್ನು ಅಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ, ಆ ಮ್ಯಾಗ್ನೆಟಿಕ್ ಫೋರ್ಸ್ ಅಥವಾ ಕಾಂತಕ್ಷೇತ್ರದ ಬಲದ ಪರಿಮಾಣವನ್ನ ಅಂದ್ರೆ ಯೂನಿಟ್ ಅನ್ನ ಇವ್ರ ಹೆಸರಿಗೆ ಇವರಿಗೆ ಗೌರವಾನ್ವಿತವಾಗಿ ಇವ್ರ ಹೆಸರನ್ನ ಆ ಯೂನಿಟ್ ಆಗಿ ನಾವು ಬಳಸ್ತೇವೆ. ಓಕೆನಾ? ರಂಗಸ್ವಾಮಿ, ನಿನ್ನ ಏನ್ ಹೇಳ್ತಾ ಇದ್ದೀರಾ ಅರ್ಥ ಆಗ್ಲಿಲ್ಲ. ಯಾರು ಗೊತ್ತಿರ್ಬೇಕು ನಿಮಗೆ? ಇವತ್ತೇ ಫಸ್ಟ್ ಕ್ಲಾಸ್ ಅಂದ್ರೆ ನಾನೇ ನಿಮ್ಗೆ ಗೊತ್ತಿರಲ್ಲ ಅಷ್ಟೆ. ಕಾಂತಕ್ಷೇತ್ರ ಮತ್ತು ಕಾಂತೀಯ ರೇಖೆಗಳು. ಸೊ ಆಯ್ಸ್ಟೆಡ್ ಬಗ್ಗೆ ಗೊತ್ತಾಯ್ತಾ? ಅವ್ರೇನು ಗಮನಿಸಿದ್ರು ಅನ್ನೋದು ಗೊತ್ತಾಯ್ತು. ಏನ್ ಗಮನಿಸಿದ್ರು ಅವರು? ದಿಕ್ಸೂಚಿಯಲ್ಲಿ ಆ ಸೂಜಿ ಪಲ್ಲಟಗೊಳ್ಳೋದನ್ನ ಗಮನಿಸಿದ್ರು. ಯಾವಾಗ ಪಲ್ಲಟಗೊಳ್ತು? ಯಾವಾಗ ವಿದ್ಯುತ್ ಶಕ್ತಿ ಅದರಲ್ಲಿ ಹರಿದಾಯ್ತು ನಂತರ. ಸೊ ಯಾರು ದಿಕ್ಸೂಚಿಯನ್ನ ನೋಡಿಲ್ಲ ಮಕ್ಕಳೇ, ಈ ರೀತಿ ದಿಕ್ಸೂಚಿ ಕಾಣ್ತಾ ಇರತ್ತೆ. ಸೊ ಇಲ್ಲಿ ರೆಡ್ ಕಲರ್ ಏನಿದೆ ಇದು ಯಾವಾಗಲೂ ಉತ್ತರ ದಿಕ್ಕನ್ನ ಮಾರ್ಕ್ ಮಾಡುತ್ತೆ. ಇನ್ನು ಬೇರೆದೇನಿದೆ ಇದು ಬೇರೆ ದಿಕ್ಕನ್ನ ಮಾರ್ಕ್ ಮಾಡ್ತಾ ಹೋಗತ್ತೆ. ಓಕೆನಾ? ನೆಕ್ಸ್ಟ್, ದಂಡಕಾಂತ ಒಂದರ ಸಮೀಪಕ್ಕೆ ತಂದ ದಿಕ್ಸೂಚಿಯ ಸೂಜಿಯು ಪಲ್ಲಟಗೊಳ್ಳುತ್ತದೆ. ಇದು ದಿಕ್ಸೂಚಿ. ಇದೇನಿರತ್ತಲ್ವಾ ಒಳಗಡೆ ಸೂಜಿ, ಅದು ಅಯಸ್ಕಾಂತದಿಂದ ಮಾಡಲ್ಪಟ್ಟಿರತ್ತೆ. ಯಾವಾಗ ದಿಕ್ಸೂಚಿಯನ್ನ ನಾವು ದಂಡಕಾಂತಗಳು ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾವು ಅದಕ್ಕೆ ಬಾರ್ ಮ್ಯಾಗ್ನೆಟ್ ಅಂತ ಕರಿತೇವೆ. ಬಾರ್ ಮ್ಯಾಗ್ನೆಟ್ ಅಂತ ಕರಿತೇವೆ. ಈ ರೀತಿ ಇರತ್ತೆ, ಅದು ಆಯತಾಕಾರದಲ್ಲಿ ಬಾರ್ ತರ ಇರತ್ತೆ. ಓಕೆನಾ? ಸೊ ಈ ಬಾರ್ ಮ್ಯಾಗ್ನೆಟ್ ನಡುವೆ ನಾವು ದಿಕ್ಸೂಚಿಯನ್ನ ಇಟ್ಟಾಗ ದಿಕ್ಸೂಚಿಯ ಸೂಜಿಯು ಪಲ್ಲಟಗೊಳ್ಳೋದನ್ನ ನೋಡ್ತೇವೆ. ನೆಕ್ಸ್ಟ್, ವಾಸ್ತವವಾಗಿ ದಿಕ್ಸೂಚಿಯು ಒಂದು ಸಣ್ಣ ದಂಡಕಾಂತವಾಗಿದೆ. ಏನು ಈ ದಿಕ್ಸೂಚಿ? ಅದು ಕೂಡ ಸಣ್ಣದಾದಂತಹ ದಂಡಕಾಂತವಾಗಿದೆ. ದಿಕ್ಸೂಚಿಯ ಸೂಜಿಯ ತುದಿಗಳು ಸರಿಸುಮಾರಾಗಿ ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳನ್ನು ಸೂಚಿಸುತ್ತವೆ. ನಾನು ಹೇಳ್ದಾಗೆ ದಿಕ್ಸೂಚಿಯ ತುದಿಗಳು ಒಂದು ಉತ್ತರವನ್ನ ಸೂಚಿಸಿದ್ರೆ ಇನ್ನೊಂದು ದಕ್ಷಿಣವನ್ನ ಸೂಚಿಸುತ್ತೆ. ಉತ್ತರ ದಿಕ್ಕನ್ನು ಸೂಚಿಸುವ ತುದಿಯನ್ನು ಉತ್ತರ ಧ್ರುವ, ನಾರ್ತ್ ಪೋಲ್ ಅಂತ ಕರೀತಾರೆ, ಮತ್ತು ದಕ್ಷಿಣ ದಿಕ್ಕನ್ನು ಸೂಚಿಸುವ ತುದಿಯನ್ನು ದಕ್ಷಿಣ ಧ್ರುವ ಅಥವಾ ಸೌತ್ ಪೋಲ್ ಅಂತ ಕರೀತಾರೆ. ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ ಮತ್ತು ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ. ಸೊ ಅಯಸ್ಕಾಂತದ ಗುಣಲಕ್ಷಣಗಳನ್ನ ನಾವು 6ನೇ ತರಗತಿಯಲ್ಲಿ ನೋಡಿದ್ದೀವಿ ಮಕ್ಕಳೇ. ಸೊ ಯಾವುದೇ ಒಂದು ಅಯಸ್ಕಾಂತವನ್ನ ನೀವು ಪರಿಗಣಿಸಿದ್ರೆ, ಹೌದಾ, ಸೊ ಇದು ನಮ್ಮ ದಂಡಾಕಾರದ ಅಯಸ್ಕಾಂತ ಬಾರ್ ಮ್ಯಾಗ್ನೆಟ್. ಸೊ ಈ ಒಂದು ಎಲ್ಲ ಅಯಸ್ಕಾಂತಗಳಿಗೆ 2 ಧ್ರುವ ಇರುತ್ತೆ, ಒಂದು ಉತ್ತರ ಧ್ರುವ ಮತ್ತು ಇನ್ನೊಂದು ದಕ್ಷಿಣ ಧ್ರುವ. ಸೊ ಯಾವಾಗಲೂ ನಾವು 2 ಮ್ಯಾಗ್ನೆಟ್ಗಳನ್ನ ಪರಿಗಣಿಸಿದಾಗ ಯಾವಾಗಲೂ ಏನಂತ ವಿ ಜಾತಿಯ ಅಂದ್ರೆ ಅಪೋಸಿಟ್ ಪೋಲ್ಸ್ ಏನಿರತ್ತೆ, ವಿರುದ್ಧವಾದ ಧ್ರುವಗಳು ಏನ್ ಮಾಡ್ತವೆ? ಆಕರ್ಷಿಸುತ್ತವೆ. ಅದೇ ರೀತಿ ಸಜಾತೀಯ ಅಂದ್ರೆ ಒಂದೇ ರೀತಿಯಾದಂಥ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಸೌತ್ ಅಂದ್ರೆ ದಕ್ಷಿಣ ಧ್ರುವ, ಇಲ್ಲಿ ನಾರ್ತ್ ಅಂದ್ರೆ ಇಲ್ಲಿ ವಿಕರ್ಷಣೆ ಉಂಟಾಗತ್ತೆ. ಅಂದ್ರೆ ಒಂದೇ ಜಾತಿಯ ಧ್ರುವಗಳು ಹತ್ರ ಬಂದಾಗ ವಿಕರ್ಷಣೆ ಆಗತ್ತೆ.
ಹೌದಾ. ವಿಜಾತೀಯ ಅಂದ್ರೆ ವಿರುದ್ಧ ಜಾತಿಯ ಧ್ರುವಗಳು ಹತ್ರ ಬಂದಾಗ ಆಕರ್ಷಣೆ ಆಗತ್ತೆ. ಹೌದಾ. ನೆಕ್ಸ್ಟ್, ಇನ್ನು ಇಲ್ಲಿ ಒಂದು ಆಕ್ಟಿವಿಟಿಯನ್ನ ಮಾಡ್ತಾರೆ. ಏನ್ ಮಾಡ್ತಾರೆ ಅಂತ ಅಂದ್ರೆ, ಒಂದು ದಂಡಕಾಂತವನ್ನ ತೆಗೆದುಕೊಳ್ತಾರೆ. ಹೌದಾ. ಸೊ ಆ ದಂಡಕಾಂತದಲ್ಲಿ ನಾನು ಮೊದಲೇ ಹೇಳಿರೋ ಹಾಗೆ 2 ಧ್ರುವಗಳಿರ್ತವೆ. ಯಾವ್ಯಾವವು? ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಹೌದಾ. ಸೊ ಈ ದಂಡಕಾಂತವನ್ನ ಪರಿಗಣಿಸಿ ಅದರ ಸುತ್ತ ಏನ್ ಮಾಡ್ತೀವಿ ನಾವು? ಚಿಕ್ಕದಾದಂತಹ ಕಬ್ಬಿಣದ ಮೊಳೆಗಳು ಅಥವಾ ರಜತ ಪುಡಿಗಳು, ಅಂದ್ರೆ ಕಬ್ಬಿಣದ ರಜಗಳು, ಅಂದ್ರೆ ಕಬ್ಬಿಣದ ಪುಡಿಯನ್ನ ನಾವು ಏನ್ ಮಾಡ್ತೇವೆ? ಅದರ ಸುತ್ತ ಹಾಕಬೇಕು ಈ ರೀತಿ. ಹೌದಾ. ಸೊ ಈ ರೀತಿ ಹಾಕಿದಾಗ ಏನಾಗತ್ತೆ, ನೀವು ನೋಡ್ತೀರಾ, ಅಂದ್ರೆ ಹಾಕುವಾಗನೇ ಏನಾಗತ್ತೆ ಅಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಯೂಶ್ವಲಿ ಅಲ್ಲಿ ದಂಡಕಾಂತದ ಸುತ್ತ, ಮೇನ್ಲಿ ಈ ಧ್ರುವಗಳ ಸುತ್ತ ಏನಾಗತ್ತೆ, ಈ ಧ್ರುವಗಳ ಸುತ್ತ ಜಾಸ್ತಿ ಆ ಒಂದು ಕಬ್ಬಿಣದ ಪುಡಿ ಜಾಸ್ತಿ ಕಾಣಿಸುತ್ತೆ, ಅಂದ್ರೆ ಜಾಸ್ತಿ ಶೇಖರಣೆಗೊಳ್ಳುತ್ತೆ. ಹೌದಾ. ಇದು ಸೌತ್. ಆಮೇಲೆ ಇಲ್ಲೂ ಕೂಡ ಶೇಖರಣೆಗೊಂಡಿರತ್ತೆ, ಬಟ್ ಜಾಸ್ತಿ ಅಲ್ಲಿ ಇರತ್ತೆ ಪ್ರಮಾಣ ಅವುಗಳ ಧ್ರುವಗಳ ಕಡೆ ಇರತ್ತೆ. ಸೊ ಇಲ್ಲಿ ನೋಡ್ತೀರಾ, ದಂಡಕಾಂತದ ಸುತ್ತಲೂ ಕಬ್ಬಿಣದ ರಜಗಳು ಕಾಂತೀಯ ರೇಖೆಗನುಗುಣವಾಗಿ, ರೇಖೆಗಳ ತರ ಈ ರೀತಿ ಅರೇಂಜ್ ಆಗ್ತವೆ. ನೆಕ್ಸ್ಟ್ ಡೈಗ್ರಾಮ್ ಅಲ್ಲಿ ತೋರಿಸ್ತೇನೆ. ಓಕೆ. ಸೊ ಈ ರೀತಿ ಅರೇಂಜ್ ಆಗ್ತವೆ. ಸೊ ಇದಕ್ಕೆ ಏನಂತಾರೆ? ಕಾಂತೀಯ ರೇಖೆಗಳು ಅಂತ ಕರೀತಾರೆ. ಇಲ್ಲಿ ನೋಡಿ, ಕಾಂತವು ತನ್ನ ಸುತ್ತಲೂ ಇರುವ ಪ್ರದೇಶದಲ್ಲಿ ತನ್ನ ಪ್ರಭಾವವನ್ನು ಬೀರುತ್ತದೆ. ಆದ್ದರಿಂದ ಕಬ್ಬಿಣದ ರಜಗಳು ಬಲವನ್ನು ಅನುಭವಿಸುತ್ತವೆ. ಸೊ ಇಲ್ಲಿ ಒಂದು ನಾವು ದಂಡಕಾಂತವನ್ನ ಇಟ್ರೆ, ಹೌದಾ, ಇಲ್ಲಿ ಒಂದು ದಂಡಕಾಂತವನ್ನ ಇಟ್ರೆ ತನ್ನ ಸುತ್ತಲೂ ಅದೇನ್ ಮಾಡತ್ತೆ? ತನ್ನ ಬಲವನ್ನ ಪ್ರಯೋಗ ಮಾಡತ್ತೆ. ಸೊ ಅದರ ಸುತ್ತಲೂ ಯಾವುದಾದ್ರೂ ಕಬ್ಬಿಣದ ರಜಗಳು, ನಿಕ್ಕಲ್, ಕೊಬಾಲ್ಟ್ ಯಾವುದಾದ್ರೂ ವಸ್ತುಗಳಿದ್ರೆ ಅವುಗಳನ್ನ ಆಕರ್ಷಿಸುತ್ತೆ. ಹೌದಾ. ಸೊ ದಂಡಕಾಂತದ ಸುತ್ತಲೂ, ಇಲ್ಲಿ ನೋಡಿ, ಇದು ದಂಡಕಾಂತ ಅಂತ ತಿಳ್ಕೊಂಡ್ರೆ, ದಂಡಕಾಂತದ ಸುತ್ತಲೂ ಕಾಂತೀಯ ಬಲದ ಎಲ್ಲಿವರೆಗೂ ಅಲ್ಲಿ ಕಾಂತೀಯ ಬಲ, ಆ ಅಯಸ್ಕಾಂತದ ಬಲ ಇರುತ್ತೋ ಆ ಒಂದು ಪ್ರದೇಶವನ್ನ ನಾವು ಕಾಂತಕ್ಷೇತ್ರ ಅಂತ ಕರಿತೇವೆ. ಇಂಗ್ಲಿಷಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರೀತಾರೆ. ಸೊ ಎಲ್ಲಿವರೆಗೂ ಆ ಒಂದು ಕಾಂತೀಯ ಬಲ ಇರತ್ತೆ. ಫಾರ್ ಎಕ್ಸಾಂಪಲ್, ಈಗ ಇದು ದಂಡಕಾಂತ ಅಂತ ಪರಿಗಣಿಸಿದ್ರೆ, ಇಲ್ಲಿ ನಾನು ದಂಡಕಾಂತವನ್ನ ಇಟ್ಟಿದ್ದೇನೆ, ಇಲ್ಲಿವರೆಗೂ ಅದರ ಮ್ಯಾಗ್ನೆಟಿಕ್ ಫೋರ್ಸ್ ಇದೆ, ಅಂದ್ರೆ ಕಾಂತೀಯ ಬಲ ಇದೆ. ಇಲ್ಲಿವರೆಗೂ ನಾನು ಯಾವುದಾದರೂ ವಸ್ತು ಇಟ್ರೆ, ಕಬ್ಬಿಣದ ರಜ ಇಟ್ರೆ ಅದನ್ನ ಅದು ಆಕರ್ಷಿಸುತ್ತೆ. ಸೊ ಇಲ್ಲಿವರೆಗೂ ಏನಾಗಿದೆ? ಕಾಂತಕ್ಷೇತ್ರ ಇದೆ. ಇನ್ನು ಕಬ್ಬಿಣದ ರಜಗಳು ಜೋಡಣೆಯಾಗಿರುವ ರೇಖೆಗಳು ಕಾಂತೀಯ ಬಲ ರೇಖೆಗಳನ್ನ ಪ್ರತಿನಿಧಿಸುತ್ತೆ. ಸೊ ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಾ, ಈ ರೀತಿ ರೇಖೆಗಳನ್ನ ನೋಡ್ತಾ ಇದ್ದೀರಾ. ಹೌದಾ. ಈ ರೀತಿ ರೇಖೆಗಳನ್ನ, ಆಮೇಲೆ ಈ ರೀತಿ ರೇಖೆಗಳನ್ನ ನೋಡ್ತಾ ಇದ್ದೀರಾ. ಸೊ ಈ ರೇಖೆಗಳಿಗೆ ನಾವೇನಂತ ಕರಿತೀವಿ? ಕಾಂತೀಯ ಬಲ ರೇಖೆಗಳು ಅಥವಾ ಮ್ಯಾಗ್ನೆಟಿಕ್ ಲೈನ್ಸ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಹೌದಾ. ಮ್ಯಾಗ್ನೆಟಿಕ್ ಲೈನ್ಸ್ ಅಂತ ಕರಿತೇವೆ. ನೆಕ್ಸ್ಟ್, ಇನ್ನು ಕಾಂತಕ್ಷೇತ್ರವು ದಿಕ್ಕು ಮತ್ತು ಪರಿಮಾಣ ಎರಡನ್ನೂ ಹೊಂದಿದ ಪ್ರಮಾಣವಾಗಿದೆ. ಅದಕ್ಕೂ ದಿಕ್ಕು ಇದೆ, ಅದಕ್ಕೂ ಪ್ರಮಾಣನೂ ಇದೆ, ಇಂತಿಷ್ಟು ಪ್ರಮಾಣ ಅಂತ. ಆದ್ದರಿಂದ ಕಾಂತೀಯ ಬಲ ರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತದೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಇದು ನಮ್ಮ ಉತ್ತರ ಧ್ರುವ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೆಕ್ಸ್ಟ್ ಇಲ್ಲಿಲ್ಲ ಅದು. ಓಕೆ. ಸೊ ಇದು ನಮ್ಮ ಉತ್ತರ ಧ್ರುವ ಅಂತ ಪರಿಗಣಿಸಿದ್ರೆ, ಸೊ ಇಲ್ಲಿಂದ ಏನಾಗ್ತಾ ಇದೆ? ಉತ್ಸರ್ಜಿತವಾಗ್ತಿದ್ದಾವೆ. ಜಸ್ಟ್ ಮಿನಿಟ್. ಉತ್ಸರ್ಜಿತ ಅಂದ್ರೆ ಹೊರಗಡೆ ಹೋಗ್ತಾ ಇದ್ದಾವೆ ಇಲ್ಲಿಂದ. ಹೌದಾ. ಈ ರೀತಿ ಹೊರಗಡೆ ಹೋಗ್ತಾ ಇದ್ದಾವೆ. ಇಲ್ಲಿಂದ ಬಂದು ಇನ್ನು ನಮ್ಮ ಸೌತ್ ಪೋಲ್, ಅಂದ್ರೆ
ದಕ್ಷಿಣ ಧ್ರುವದಲ್ಲಿ ಏನಾಗ್ತಾ ಇವೆ, ವಿಲೀನಗೊಳ್ತಾ ಇವೆ. ಹೌದಾ? ಸೊ ಹೊರಗಡೆಯಿಂದ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕಿವೆ. ಮ್ಯಾಗ್ನೆಟ್ ಒಳಗಡೆ ಯಾವ ರೀತಿ ಇವೆ, ಕಾಂತೀಯ ಬಲರೇಖೆಗಳು, ಕಾಂತೀಯ ರೇಖೆಗಳು ಒಳಗಡೆ ಯಾವ ರೀತಿ ಚಲಿಸ್ತಾ ಇದ್ದಾವೆ, ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಚಲಿಸ್ತಾ ಇದ್ದಾವೆ. ಆದ್ದರಿಂದ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಸೊ ಈ ರೀತಿ ಆಗಿ ಆಗುವ ಏನ್ ಮಾಡಿವೆ, ಒಂದು ಆವೃತವನ್ನ, ಒಂದು ಲೂಪ್ಸ್ ಗಳನ್ನ ಫಾರ್ಮ್ ಮಾಡಿವೆ. ನೆಕ್ಸ್ಟ್, ಕಾಂತಕ್ಷೇತ್ರದ ಸಮೀಪದಲ್ಲಿರುವ ಮತ್ತೊಂದು ಕಾಂತದ ಧ್ರುವದ ಮೇಲೆ ಕಾಂತಕ್ಷೇತ್ರದಿಂದಾಗಿ ಹೆಚ್ಚಿನ ಬಲವು ಉಂಟಾಗುತ್ತದೆ. ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಹೌದಾ? ಸೊ ಈಗ ಕಾಂತಕ್ಷೇತ್ರ ಅಂದ್ರೆ ಈ ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ, ಅದರ ಸಮೀಪದಲ್ಲಿ ಮತ್ತೊಂದು ಕಾಂತದ ಧ್ರುವದ ಮೇಲೆ ಕಾಂತಕ್ಷೇತ್ರದಿಂದಾಗಿ ಹೆಚ್ಚಿನ ಬಲ ಉಂಟಾಗತ್ತೆ. ಮತ್ತು ಯಾವಾಗಲೂ ಈ ಕಾಂತೀಯ ಬಲಗಳೇನಾಗೋದಿಲ್ಲ, ಈ ರೀತಿ ಛೇದಿಸೋದಿಲ್ಲ, ಒಂದಕ್ಕೊಂದು ಈ ರೀತಿ ಛೇದಿಸೋದಿಲ್ಲ, ಈ ರೀತಿನೇ ಇರ್ತವೆ. ಹೌದಾ? ಫಾರ್ ಎಕ್ಸಾಂಪಲ್, ಈ ರೀತಿ ಛೇದಿಸಿದ್ರೆ ಇಲ್ಲಿ ನೀವು ದಿಕ್ಸೂಚಿಯನ್ನ ಇಟ್ರೆ, ಹೌದಾ, ಸೊ ಅದು ಎರಡು ದಿಕ್ಕನ್ನ ತೋರಿಸ್ಬೇಕಾಗತ್ತೆ. ಒಂದೇ ಸಲ ನೀವು ದಿಕ್ಸೂಚಿ ಇಟ್ರೆ ಒಂದ್ ಕಡೆ ಉತ್ತರ, ಒಂದ್ ಕಡೆ ದಕ್ಷಿಣ ತೋರಿಸತ್ತೆ. ಅದೇ ರೀತಿ ಈ ರೀತಿ ಛೇದಿಸಿದ್ರೆ ಏನಾಗತ್ತೆ, ಎರಡು ಕಡೆ ಉತ್ತರ, ಎರಡು ಕಡೆ ದಕ್ಷಿಣ ಈ ರೀತಿ ತೋರಿಸ್ಬೇಕಾಗತ್ತೆ, ವಿಚ್ ಇಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ಪ್ರಾಕ್ಟಿಕಲ್ ಆಗೋದಿಲ್ಲ, ಒಂದೇ ಡೈರೆಕ್ಷನ್ ಅನ್ನ ತೋರಿಸತ್ತೆ ಅದು. ಒಂದು ವೇಳೆ ಅವು ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ ಅಂದರ್ಥ. ಸೊ ಆದರೆ ಅದೇನಾಗೋದಿಲ್ಲ, ಸಂಭವನೀಯ ಅಲ್ಲ, ಪ್ರಾಕ್ಟಿಕಲ್ ಆಗೋದು ಆಗೋದಿಲ್ಲ ಅಂತ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಮತ್ತೆ ಈ ಪಾಠದ ಕ್ವಶನ್ ಆನ್ಸರ್ಸ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡುವಾಗನೇ ಹೇಳ್ತಾ ಹೋಗ್ತೇನೆ. ಹೌದಾ? ಸೊ ಇಲ್ಲಿ ನೋಡಿ, ಗಿವ್ ರೀಸನ್ ಅಂದ್ರೆ ಕಾರಣ ಕೊಡಿ ಅಂತ ಕೇಳ್ಬಹುದು. ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಕಾರಣ ಕೊಡಿ ಅಂತ ಅಂದಾಗ, ಒಂದು ವೇಳೆ ಕಾಂತೀಯ ಬಲರೇಖೆಗಳು ಛೇದಿಸಿದ್ರೆ ಆ ಛೇದಿಸುವ ಬಿಂದುವಿನಲ್ಲಿ ನಾವು ದಿಕ್ಸೂಚಿಯನ್ನಿಟ್ಟಾಗ ಅದು ಎರಡು ದಿಕ್ಕನ್ನ ತೋರಿಸ್ಬೇಕಾಗತ್ತೆ. ಹೌದಾ? ಎರಡು ದಿಕ್ಕನ್ನ ತೋರಿಸುವಂತಹ ಶಕ್ತಿ ಅಥವಾ ಯಾವುದೇ ರೀತಿಯ ದಿಕ್ಸೂಚಿ ಇಲ್ಲ. ಸೊ ವಿಚ್ ಇಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅಂತ. ಸಾರಿ. ನೆಕ್ಸ್ಟ್, ಓಕೆ, ಇಲ್ಲಿ ನೋಡಿ, ಎ ಚಿತ್ರದಲ್ಲಿ ಏನಿದೆ, ಒಂದು ನೇರವಾದ ವಾಹಕ ತಂತಿ ಇದೆ, ಸುತ್ತ ಕಾಂತೀಯ ಬಲರೇಖೆಗಳು ಯಾವ ರೀತಿ ಅರೇಂಜ್ ಆಗಿದೆ ನೋಡಿ. ಇಲ್ಲಿ ಸೂಚಿಸುವ ಏಕಕೇಂದ್ರೀಯ ವೃತ್ತಗಳನ್ನ ನೋಡಿ, ಕೇಂದ್ರ ಒಂದೇ, ವೃತ್ತಗಳು ಹಲವಾರು. ಹೌದಾ? ಸೊ ವೃತ್ತಗಳಲ್ಲಿ ಬಾಣಗಳು ಬಲರೇಖೆಗಳು ದಿಕ್ಕನ್ನು ತೋರಿಸುತ್ತದೆ, ಪಾಪವಾದ ಮಾದರಿಯ ಸಮೀಪ ದೃಷ್ಟ್ಯ. ಸೊ ಈಗ ಒಂದು ಕಾರ್ಡ್ಬೋರ್ಡ್ ಅನ್ನ ನೀವು ತೆಗೆದುಕೊಂಡು ಅದರ ಮೂಲಕ ಒಂದು ಕಾಪರ್ ತಂತಿಯನ್ನು ಹಾಯಿಸಿ ವಿದ್ಯುತ್ ಮಂಡಲವನ್ನ ಸೃಷ್ಟಿ ಮಾಡಿ ವಿದ್ಯುತ್ ಶಕ್ತಿಯನ್ನ ಅಲೋ ಮಾಡಿ ಅದರ ಮೇಲೆ ಏನಂತಾರೆ, ಇದು ಮೊಳೆಗಳನ್ನ ಹಾಕಿ, ಕಬ್ಬಿಣದ ರಜಗಳನ್ನ, ಕಬ್ಬಿಣದ ಪುಡಿಯನ್ನ ಹಾಕಿ ದಿಕ್ಸೂಚಿಯನ್ನ ಇಟ್ಟಾಗ, ಸೊ ಆ ಕಬ್ಬಿಣದ ರಜಗಳು ಈ ರೀತಿ ಏಕಕೇಂದ್ರಕರವಾದ ಏಕಕೇಂದ್ರೀಯ ವೃತ್ತಗಳನ್ನ ಮಾಡ್ತವೆ. ಅಂದ್ರೆ ಕೇಂದ್ರ ಒಂದೇ, ವೃತ್ತಗಳು ಹಲವಾರು. ಸೊ ಇದು ಏನ್ ಮಾಡತ್ತೆ, ನಮ್ಮ ಈ ರೀತಿಯಾಗಿ ಮ್ಯಾಗ್ನೆಟಿಕ್ ಲೈನ್ಸ್, ಕಾಂತೀಯ ಬಲರೇಖೆಗಳನ್ನ ಸೂಚಿಸುತ್ತೆ. ಸೊ ಇಲ್ಲಿ ನೋಡಿ, ನೇರವಾದ ವಾಹಕದಲ್ಲಿ ಯಾವಾಗ ವಾಹಕ ನೇರವಾಗಿರತ್ತೋ, ವಿದ್ಯುತ್ ಶಕ್ತಿ ಅದರ ಮೂಲಕ ಹರಿತಾ ಇರತ್ತೋ, ಪ್ರವಹಿಸ್ತಾ ಇರತ್ತೋ, ಕಾಂತಕ್ಷೇತ್ರ ಏನಾಗತ್ತೆ, ಈ ರೀತಿ ಏಕಕೇಂದ್ರೀಯ ವೃತ್ತಗಳಾಗಿ, ವೃತ್ತದ ಅಂದ್ರೆ ವೃತ್ತದ ಥರ ಏನಾಗತ್ತೆ, ಅಲ್ಲಿ ಅರೇಂಜ್ ಆಗತ್ತೆ. ತಾಮ್ರದ ತಂತಿಯಲ್ಲಿನ ವಿದ್ಯುತ್ ಪ್ರವಾಹವು ಹೆಚ್ಚಾದ್ರೆ ದಿಕ್ಸೂಚಿಯ ಸೂಜಿ ವಿಚಲನೆಗೊಳ್ಳತ್ತೆ. ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ಮೂಲಕ ಉತ್ಪತ್ತಿಯಾಗುವ, ಯಾವಾಗ ವಿದ್ಯುತ್ ಇದರ ಮೂಲಕ ಪ್ರವಹಿಸತ್ತೋ, ಹರಿದಾಡತ್ತೋ, ಅಲ್ಲಿ ಏನಾಗತ್ತೆ, ಕಾಂತಕ್ಷೇತ್ರ ಉಂಟಾಗತ್ತೆ. ಕಾಂತಕ್ಷೇತ್ರವು ವಾಹಕದಿಂದ ಅದರ ದೂರವು ಹೆಚ್ಚಾದಂತೆಲ್ಲ ಕಾಂತಕ್ಷೇತ್ರವು ಕಡಿಮೆ ಆಗತ್ತೆ. ಅಂದ್ರೆ ಇದು ಕಾಂತಕ್ಷೇತ್ರ, ಕಾಂತ ಬಲರೇಖೆಗಳು, ಇದು ಕಾಂತ ಬಲರೇಖೆ, ಇದು ಕಾಂತ ಬಲರೇಖೆ. ಈ ಕಾಂತ ಬಲರೇಖೆ ಏನಿದೆ, ಈ ವಾಹಕದಿಂದ ದೂರ ಇದೆ. ಅಂದ್ರೆ ಎಷ್ಟು ದೂರ ಆಗ್ತಾ ಹೋಗತ್ತೋ ಕಾಂತಕ್ಷೇತ್ರದ ಬಲ ಕಡಿಮೆ ಆಗ್ತಾ ಹೋಗತ್ತೆ. ಇನ್ನು ನೇರವಾದ ವಾಹಕ ತಂತಿಯಲ್ಲಿ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ
ಉಂಟಾದ ಕಾಂತಕ್ಷೇತ್ರವು ಅದರಿಂದ ಇರುವ ದೂರಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ಹೌದಾ, ನಾನು ಹೇಳ್ದಾಗೆ ದೂರ ಎಷ್ಟಾಗ್ತಾ ಹೋಗತ್ತೋ ಅಷ್ಟು ಏನಾಗತ್ತೆ, ಕಾಂತಕ್ಷೇತ್ರದ ಬಲ ಕಡಿಮೆ ಆಗ್ತಾ ಹೋಗತ್ತೆ. ಸೊ ಆದ್ದರಿಂದ ವಿಲೋಮಾನುಪಾತ. ವಿದ್ಯುತ್ ಪ್ರವಹಿಸುವ ನೇರ ತಂತಿಯ ಸುತ್ತ ಅಯಸ್ಕಾಂತೀಯ ಕ್ಷೇತ್ರವನ್ನು ಪ್ರತಿನಿಧಿಸುವ ಏಕಕೇಂದ್ರೀಯ ವೃತ್ತಗಳು ತಂತಿಯಿಂದ ನಾವು ದೂರ ಸರಿದಂತೆ ದೊಡ್ಡದಾಗುತ್ತಾ ಹೋಗುತ್ತದೆ. ಸೊ ಈ ಚಿತ್ರದಲ್ಲಿ ನೀವು ನೋಡ್ತೀರಾ, ಬಿ ಅಂದ್ರೆ ಏನು, ಕಾಂತಕ್ಷೇತ್ರದ ಬಲ. ಬಿ ಏನ್ ಸೂಚಿಸುತ್ತೆ ಅಲ್ಲಿ, ಕಾಂತಕ್ಷೇತ್ರದ ಬಲ ಅಥವಾ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನ ಸೂಚಿಸುತ್ತೆ. ಓಕೆ, ನೆಕ್ಸ್ಟ್. ವೆರಿ ಗುಡ್. ಓಕೆ ವರು. ನೆಕ್ಸ್ಟ್ ಈಗ ಫೈನ್. ಸೊ ಈಗ ನೇರ ವಾಹಕವನ್ನ ಪರಿಗಣಿಸೋಣ ಮಕ್ಕಳೇ. ಒಂದು ನೇರ ವಾಹಕ ನಿಮ್ಮ ಕೈಯಲ್ಲಿದೆ, ಬಲಗೈಯಲ್ಲಿದೆ ಅನ್ಕೊಳ್ಳೋಣ. ಸೊ ನಮ್ಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುವ, ಫಾರ್ ಎಕ್ಸಾಂಪಲ್ ಇದನ್ನ ತಗೋತೇನೆ, ಇದು ನೇರ ವಾಹಕ. ನಮ್ಮ ಬಲಗೈಯಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಾಗ, ಈ ರೀತಿ ಹಿಡಿದಾಗ, ಓಕೆ, ಹೆಬ್ಬೆರಳು, ಈ ಹೆಬ್ಬೆರಳು ಏನ್ ಸೂಚಿಸುತ್ತೆ, ವಿದ್ಯುತ್ ಪ್ರವಾಹದ ದಿಕ್ಕು. ಅಂದ್ರೆ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ, ಇದು ಕರೆಂಟ್ ಡೈರೆಕ್ಷನ್ ಅಲ್ಲ. ಹೆಬ್ಬೆರಳು ಏನ್ ಮಾಡತ್ತೆ, ಕರೆಂಟ್ ಡೈರೆಕ್ಷನ್ ಅನ್ನ ಪಾಯಿಂಟ್ ಮಾಡತ್ತೆ ಹೆಬ್ಬೆರಳು. ನೆಕ್ಸ್ಟ್, ವಾಹಕದ ಸುತ್ತಲೂ ಸುತ್ತಿಕೊಂಡಿರೋದು ಈ ಬೆರಳುಗಳೇನಿವೆ, ವಾಹಕದ ಸುತ್ತಲೂ ಸುತ್ತಿಕೊಂಡಿರುವ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕು. ಏಕಕೇಂದ್ರೀಯ ವೃತ್ತಗಳು ಕಾಂತಕ್ಷೇತ್ರದ ದಿಕ್ಕನ್ನ ಏನ್ ಮಾಡತ್ತೆ, ಸೂಚಿಸತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೇವೆ, ಬಲಗೈ ಹೆಬ್ಬೆರಳು ನಿಯಮ ಅಂತ ಕರಿತೇವೆ. ಬಲಗೈ ಹೆಬ್ಬೆರಳು ನಿಯಮ. ಹೆಬ್ಬೆರಳು ಏನ್ ತೋರ್ಸತ್ತೆ, ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರ್ಸತ್ತೆ. ಸುತ್ತುಕೊಂಡಿರುವಂತಹ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನ, ಮ್ಯಾಗ್ನೆಟಿಕ್ ಫೋರ್ಸ್ ನ ದಿಕ್ಕನ್ನ, ಮ್ಯಾಗ್ನೆಟಿಕ್ ಲೈನ್ಸ್ ನ ದಿಕ್ಕನ್ನ ತೋರ್ಸತ್ತೆ. ಇಲ್ಲಿ ನೋಡಿ, ಈ ರೀತಿ ಹಿಡಿದಾಗ, ಹೌದಾ, ಈ ರೀತಿ ತೋರ್ಸತ್ತೆ. ಅಂದ್ರೆ 12 ಗಂಟೆ, 1 ಗಂಟೆ, 2 ಗಂಟೆ, ಈ ರೀತಿ ಕ್ಲಾಕ್ ವೈಸ್ ಡೈರೆಕ್ಷನ್. ಈ ರೀತಿ ಹಿಡಿದಾಗ, ಅದೇ ಈ ರೀತಿ ಹಿಡಿದಾಗ, ಬಲಗೈಯಲ್ಲೇ ಹಿಡಿಯೋದು, ಈ ರೀತಿ ಹಿಡಿದಾಗ ಇದು ಏನ್ ತೋರ್ಸತ್ತೆ, ನಮ್ಮ ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರ್ಸತ್ತೆ. ಈ ಬೆರಳುಗಳು ನೋಡಿ ಈ ರೀತಿ ತೋರ್ಸತ್ತೆ, ಸರೌಂಡಿಂಗ್. ಅಂದ್ರೆ 12ರಿಂದ 11, 10, 9 ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಹೌದಾ, ಈ ರೀತಿ ಇದ್ದಾಗ ಕಾಂತಕ್ಷೇತ್ರದ ಬಲಗಳು, ಕಾಂತಕ್ಷೇತ್ರದ ರೇಖೆಗಳು ಕ್ಲಾಕ್ ವೈಸ್ ಡೈರೆಕ್ಷನ್ ತೋರ್ಸತ್ತೆ. ನೆನ್ಪಿರ್ಲಿ. ನೆಕ್ಸ್ಟ್, ಕ್ಷಿತಿಜಕ್ಕೆ ಸಮಾಂತರವಿರುವ ಲೈನ್ ನಲ್ಲಿ, ಪವರ್ ಲೈನ್ ಅಂತ ಹೇಳುತ್ತೆ ಅಲ್ವಾ, ವಿದ್ಯುತ್ ಪ್ರವಾಹವು ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಹರಿಯುತ್ತದೆ. ಸರಿಯಾಗಿ ಇದರ ಕೆಳಗೆ ಯಾವುದೇ ಬಿಂದುವಿನಲ್ಲಿ ಹಾಗೂ ಅದರ ಮೇಲೆ ಯಾವುದೇ ಬಿಂದುವಿನಲ್ಲಿ ಕಾಂತಕ್ಷೇತ್ರವು ಯಾವ ದಿಕ್ಕಿನಲ್ಲಿರುತ್ತದೆ. ಸೊ ಪೂರ್ವ ಪಶ್ಚಿಮ ದಿಕ್ಕಲ್ಲಿದ್ದಾಗ ಬಲಗೈ ಹೆಬ್ಬೆರಳು ನಿಯಮ ನಾವು ಅನ್ವಯಿಸಬೇಕಾಗತ್ತೆ. ಸೊ ನಮಗೆ ದೊರೆಯುವ ಕಾಂತಕ್ಷೇತ್ರ ಏನಿರುತ್ತೆ, ಸಮತಲಕ್ಕೆ ಲಂಬವಾಗಿರುವ ವಾಹಕ ತಂತಿಯನ್ನು ಪೂರ್ವ ದಿಕ್ಕಿನಿಂದ ನಾವು ವೀಕ್ಷಿಸಿದಾಗ ಪ್ರದಕ್ಷಿಣೆ ಆಕಾರ, ನಾನು ಹೇಳಿದ್ನಲ್ಲ, ಇದು ನೋಡಿ ಈ ರೀತಿ ಪ್ರದಕ್ಷಿಣೆ ಆಕಾರದಲ್ಲಿ ಇರುತ್ತೆ. ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳಿದೆ, ಪ್ರದಕ್ಷಿಣೆ ಆಕಾರ. ಯಾವ ರೀತಿ ಪ್ರದಕ್ಷಿಣೆ ಹಾಕ್ತೀರಾ, ಈ ರೀತಿ. ಅದೇ ನಾವು ಪಶ್ಚಿಮ ದಿಕ್ಕಲ್ಲಿ ಅದನ್ನ ನೋಡಿದಾಗ ಅದು ಅಪ್ರದಕ್ಷಿಣೆ ಆಕಾರದಲ್ಲಿ, ಕಾಂತಕ್ಷೇತ್ರದ ರೇಖೆಗಳು ಅಪ್ರದಕ್ಷಿಣೆ ಆಕಾರದಲ್ಲಿ ಇರುತ್ತೆ. ಇನ್ನು ವೃತ್ತಾಕಾರ ವಾಹಕ, ಇಲ್ಲಿವರೆಗೂ ನೇರ ವಾಹಕ ನೋಡಿದ್ವಿ. ವೃತ್ತಾಕಾರ ವಾಹಕದಲ್ಲಿ ಯಾವ ರೀತಿ ವಿದ್ಯುತ್ ಪ್ರವಾಹ ಉಂಟಾಗತ್ತೆ ಅಂದ್ರೆ, ನೇರ ಅಂದ್ರೆ ಸ್ಟ್ರೇಟ್ ಆಗಿರುತ್ತೆ. ಈಗ ನಮ್ಮ ವಾಹಕ ರೌಂಡ್ ಆಗಿದೆ, ವೃತ್ತಾಕಾರವಾಗಿದೆ. ಸೊ ವಿದ್ಯುತ್ ಪ್ರವಾಹವಿರುವ ಸುರಳಿ ವಾಹಕದಲ್ಲಿನ ಪ್ರತಿ ಬಿಂದುವಿನಲ್ಲಿ ಅದರ ಸುತ್ತಲಿನ ಕಾಂತಕ್ಷೇತ್ರದ ಪ್ರತಿನಿಧಿಸುವ ಏಕಕೇಂದ್ರೀಯ ವೃತ್ತಗಳು ತಂತಿಯಿಂದ ದೂರ ಸರಿದಂತೆಲ್ಲ ನಿರಂತರವಾಗಿ ದೊಡ್ಡದಾಗುತ್ತಾ ಹೋಗುತ್ತದೆ. ಈ ರೀತಿ ನೀವು ವೃತ್ತಾಕಾರದ ಒಂದು ವಾಹಕವನ್ನ ಕನ್ಸಿಡರ್ ಮಾಡಿದ್ರೆ, ಹೌದಾ. ಸೊ ಇಲ್ಲಿ ನೋಡಿ ಯಾವ ರೀತಿ ಅಲ್ಲಿ ಕಾಂತಕ್ಷೇತ್ರ ಬಲರೇಖೆಗಳು ಯಾವ ರೀತಿ ಬರ್ತದೆ ಅಂದ್ರೆ, ಈ ರೀತಿಯಾಗಿ, ಈ ರೀತಿ ರೌಂಡ್ 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 ಅಂದ್ರೆ 2 ಎಂಡ್ ಇದೆ ಅಲ್ವಾ. ಸೊ 2 ಎಂಡ್ಗಳಲ್ಲಿ ಏಕಕೇಂದ್ರೀಯ ವೃತ್ತಗಳನ್ನ ನೀವು
ನೋಡ್ತಾ ಹೋಗ್ತೀರಾ. ಈ ರೀತಿ ಕಾಂತಕ್ಷೇತ್ರದ ಬಲರೇಖೆಗಳು ಅಲ್ಲಿ ಉಂಟಾಗ್ತವೆ. ಸೊ ದೂರ ಸರಿದಂತೆಲ್ಲ ದೊಡ್ಡ ರೇಖೆಗಳು ದೊಡ್ಡದಾಗುತ್ತಾ ಹೋಗತ್ತೆ. ಏನು? ವೃತ್ತ. ಸೊ ಇಲ್ಲಿ ನೋಡಿ ಈ ರೀತಿಯಾಗಿ ಇದು ನಮ್ಮ ಏನದು ವೃತ್ತಾಕಾರವಾದಂತ ವಾಹಕ. ನಾವು ವೃತ್ತಾಕಾರದ ಸುರುಳಿ ಕೇಂದ್ರವನ್ನು ತಲುಪುತ್ತಿದ್ದಂತೆ ದೊಡ್ಡ ವೃತ್ತಗಳು, ಕಮಾನುಗಳು ಸರಳ ರೇಖೆಯಂತೆ. ಸೊ ಇದರ ಹತ್ರ ಬಂದಾಗ ಸರಳ ರೇಖೆಗಳು ಅಂತೆ ಕಾಣಿಸ್ತವೆ. ದೂರ ದೂರ ಹೋದಾಗ ದೊಡ್ಡ ದೊಡ್ಡ ವೃತ್ತಗಳು ಕಾಣಿಸ್ತಾ ಹೋಗ್ತವೆ. ಇನ್ನು ವಿದ್ಯುತ್ ಪ್ರವಹಿಸುತ್ತಿರುವ ತಂತಿಯ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಉಂಟಾದ ಕಾಂತಕ್ಷೇತ್ರವು ಅದರಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ನೇರವಾಗಿ ಅವಲಂಬಿಸಿರುತ್ತದೆ. ಒಂದು ಬಿಂದುವಿನಲ್ಲಿ ಎಷ್ಟು ಕಾಂತಕ್ಷೇತ್ರ ಇದೆ ಅದು ವಿದ್ಯುತ್ ಪ್ರವಾಹಕ್ಕೆ ಎರಡಕ್ಕೂ ಸಂಬಂಧ ಇರತ್ತೆ. ಹೌದಾ? ಫೈನ್. ನೆಕ್ಸ್ಟ್, ಸುರುಳಿಯು n ಸುತ್ತುಗಳನ್ನ ಹೊಂದಿದ್ರೆ, ಸುರುಳಿಯು n ಸುತ್ತುಗಳನ್ನ ಹೊಂದಿದ್ರೆ ಅಲ್ಲಿ ಒಂದೇ ಸುತ್ತಿತ್ತು. ಅದೇ ರೀತಿ ಅನೇಕ ಸುತ್ತುಗಳಿದ್ರೆ ಅದರ ಕಾಂತಕ್ಷೇತ್ರವು ಸುರುಳಿಯ ಒಂದು ಸುತ್ತಿನಿಂದ ಉಂಟಾದ ಕಾಂತಕ್ಷೇತ್ರಕ್ಕಿಂತ n ಎಷ್ಟು ಸುತ್ತುಗಳಿರ್ತಾವೋ ಅಷ್ಟು ಇಂಟು ಎಷ್ಟು ಒಂದರಿಂದ, ಫಾರ್ ಎಕ್ಸಾಂಪಲ್ ಈಗ ಒಂದರಿಂದ ನಮಗೆ ಒಂದು 10ರಷ್ಟು ಕಾಂತಕ್ಷೇತ್ರದ ಬಲ ಬಂದಿದೆ ಅಂದ್ರೆ ಅಲ್ಲಿ 50 ಸುತ್ತುಗಳಿವೆ ಅಂದ್ರೆ 50 ಇಂಟು 10 ಆ ರೀತಿ. ಸೊ ಏಕೆಂದ್ರೆ ಪ್ರತಿಯೊಂದು ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹ ಒಂದೇ ದಿಕ್ಕಿನಲ್ಲಿ ಇರತ್ತೆ. ಪ್ರತಿಯೊಂದು ಸುತ್ತಿನಿಂದ ಉಂಟಾದ ಕಾಂತಕ್ಷೇತ್ರವು ಒಂದೇ ರೀತಿಯಾಗಿ ಅಲ್ಲಿ ಏನಾಗಿರತ್ತೆ, ಸಂಯೋಜನೆಗೊಂಡಿರತ್ತೆ. ಇಲ್ಲಿ ನೋಡಿ, ಅವಾಹಕ ಹೊದಿಕೆಯಿಂದ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನ ಒತ್ತೊತ್ತಾಗಿ ನಾವು ಜೋಡಿಸಿದಾಗ ಅದು ಸಿಲಿಂಡರ್ ಆಕಾರದಲ್ಲಿ ಆಗತ್ತೆ. ಈ ಒಂದು ಸಿಲಿಂಡರ್ ಈ ಒಂದು ಸಿಲಿಂಡರ್ ಆಕೃತಿಯಲ್ಲಿರುವ ಒಂದು ಏನು ತಾಮ್ರದ ತಂತಿಗಳ ಸುರುಳಿ ಇದೆ, ಒತ್ತೊತ್ತಾಗಿದೆ. ಇದರ ಮೇಲೆ ಪ್ಲಾಸ್ಟಿಕ್ ಕೋಟಿಂಗ್ ಅನ್ನ ಮಾಡಿರ್ತಾರೆ, ಶಾಕ್ ಹೊಡಿಬಾರ್ದು ಅಂತ. ಓಕೆನಾ? ಸೊ ಇದಕ್ಕೆ ನಾವು ಸೊಲೊನೈಡ್ ಅಂತ ಕರಿತೇವೆ. ಸೊ ಈ ಸೊಲೊನೈಡ್ ಅಲ್ಲಿ ಏನಾಗತ್ತೆ, ಈ ರೀತಿ ಅಂದ್ರೆ ಇಲ್ಲಿ ನೀವು ನೋಡ್ತೀರಾ ಕಾಂತೀಯ ಕ್ಷೇತ್ರ ಯಾವ ರೀತಿ ಇದೆ. ಹತ್ರದಲ್ಲಿದ್ದಾಗ ಇಲ್ಲಿ ನೋಡಿ ಏಕಕೇಂದ್ರೀಯ ವೃತ್ತಗಳು ಉಂಟಾಗ್ತಾ ಇವೆ. ಒಳಗಡೆ ನೋಡಿ ಅಲ್ಲಿ ಕಾಂತೀಯ ಕ್ಷೇತ್ರದ ರೇಖೆಗಳು, ಓಕೆ, ಕಾಂತೀಯ ಬಲ ರೇಖೆಗಳು ಸೊಲೊನೈಡ್ ಒಳಗಡೆ ಏನಿವೆ ಸಮಾಂತರವಾಗಿವೆ, ಪ್ಯಾರಲಲ್ ಆಗಿವೆ, ಒಂದಕ್ಕೊಂದು ಈ ರೀತಿ ಛೇದಿಸಿಲ್ಲ. ಪ್ಯಾರಲಲ್ ಅಂದ್ರೆ ಇಲ್ಲಿ ಒಳಗಡೆ ಯಾವ ರೀತಿ ಇರುತ್ತೆ ಅಂದ್ರೆ ಇದು ಕಾಂತೀಯ ಕ್ಷೇತ್ರದ ಬಲರೇಖೆ, ಇದು ಕಾಂತೀಯ ಕ್ಷೇತ್ರ ಬಲರೇಖೆ, ಇದು ಇವೆಲ್ಲರ ನಡುವಿನ ಡಿಸ್ಟೆನ್ಸ್ ಇದು ಮತ್ತೆ ಇದರ ನಡುವೆ 2 ಸೆಂಟಿಮೀಟರ್ ಇದ್ರೆ ಇದು ಮತ್ತು ಇದರ ನಡುವೆಯೂ ಕೂಡ 2 ಸೆಂಟಿಮೀಟರ್ ಇರುತ್ತೆ. ಸೊ ಈ ರೀತಿಯಾಗಿ ಏನಾಗತ್ತೆ ಅಲ್ಲಿ ಸಮಾಂತರವಾಗಿರತ್ತೆ ಸೊಲೊನೈಡ್ ಅಲ್ಲಿ. ಎಸ್, ಓಕೆ, ಹೇಳಿ ಮಕ್ಕಳೇ. ಈಗ ಯಾವಾಗ ನಾವು ವೃತ್ತಾಕಾರದ ವಾಹಕವನ್ನ ಕನ್ಸಿಡರ್ ಮಾಡ್ತೇವೆ ಆವಾಗ ಯಾವ ರೀತಿಯ ಕಾಂತಕ್ಷೇತ್ರ ಉಂಟಾಗತ್ತೆ? ಓಕೆ, ಅದು ಬೇಡ. ಈಗ ಬಲಗೈ ನಿಯಮವನ್ನ ನಾವು ನೋಡಿದಾಗ, ಬಲಗೈ ಹೆಬ್ಬೆರಳ ನಿಯಮವನ್ನ ಈ ರೀತಿ ನಾನು ವಾಹಕವನ್ನ ಹಿಡಿದಾಗ ಹೆಬ್ಬೆರಳು ಏನನ್ನ ಸೂಚಿಸತ್ತೆ? ನನ್ನ ಹೆಬ್ಬೆರಳು ಏನನ್ನ ಸೂಚಿಸತ್ತೆ? ಯಾರು ಹೇಳ್ತೀರಾ? ಎಸ್, ಇಲ್ಲಿ ನೋಡಿ, ಹೆಬ್ಬೆರಳು ನಿಯಮ ಒಂದು ಕೇಳ್ತಾರೆ, ಅದಾದ್ಮೇಲೆ ಛೇದಿಸುವ, ಯಾಕೆ ಛೇದಿಸೋದಿಲ್ಲ ಅದು ಒಂದು ಕ್ವಶನ್ ಬರಬಹುದು. ಸೊಲೊನೈಡ್ ಅಂದ್ರೆ ಏನು, ಆ ಚಿತ್ರದ ಡೈಗ್ರಾಮ್ ಅನ್ನ ತೆಗೀರಿ, ಅದು ಒಂದು ಕ್ವಶನ್ ಬರಬಹುದು. ಕ್ವಶನ್ ಆನ್ಸರ್ಸ್ ಅನ್ನ ಈಗಲೇ ಹೇಳ್ತಾ ಇದ್ದೀನಿ ನಾನು. ಓಕೆ, ಹೆಬ್ಬೆರಳು ಏನನ್ನ ಗುರುತಿಸುತ್ತೆ? ಬಲಗೈ ಹೆಬ್ಬೆರಳ ನಿಯಮದಲ್ಲಿ
ಹೆಬ್ಬೆರಳು ಏನನ್ನ ಸೂಚಿಸುತ್ತೆ? ವೆರಿ ಗುಡ್, ರೇಖಾ ಎಚ್ ಕೆ ಆನ್ಸರ್ಡ್ ಇಟ್, ವಿದ್ಯುತ್ ಪ್ರವಾಹ. ಸುತ್ತಲಿರುವ ಬೆರಳುಗಳು ಏನನ್ನ ಸೂಚಿಸುತ್ತೆ? ಸುತ್ತಲಿರುವ ಬೆರಳುಗಳು ಏನನ್ನ ಸೂಚಿಸುತ್ತೆ? ನಾಗರಾಜ್ ಆಲ್ಸೋ ಆನ್ಸರ್ಡ್ ಎಸ್ ವಿದ್ಯುತ್ ಪ್ರವಾಹ, ಕರೆಕ್ಟ್. ಭಾಗ್ಯರಾಜ್, ಓಕೆ. ಸುತ್ತಲಿರುವ ಬೆರಳುಗಳು ಏನನ್ನ ಸೂಚಿಸುತ್ತೆ? ಬೇಗ. ಎಸ್. ಕಾಂತಕ್ಷೇತ್ರದ ದಿಕ್ಕನ್ನ ಸೂಚಿಸುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ರೀತಿ ಇರತ್ತೆ ಸೊಲನೈಡ್. ಒಂದು ತುದಿಯು ಕಾಂತದ ಉತ್ತರ ಧ್ರುವದಂತೆ ವರ್ತಿಸಿದರೆ ಇನ್ನೊಂದು ತುದಿ ದಕ್ಷಿಣ ಧ್ರುವದಂತೆ ವರ್ತಿಸತ್ತೆ. ಕರೆಂಟ್ ಪಾಸ್ ಮಾಡೋವರೆಗೂ ಈ ಒಂದು ಸೊಲನೈಡ್ ಏನಿದೆ ಇದು ಒಂದು ಅಯಸ್ಕಾಂತ, ದಂಡಕಾಂತದ ತರ ವರ್ತಿಸತ್ತೆ. ಓಕೆ, ಫೈನ್. ಸೊಲೊನೈಡ್ನ ಒಳಭಾಗದಲ್ಲಿರುವ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತೆ. ನಾನು ಹೇಳಿದೆ ಅಲ್ವಾ, ಕಾಂತಕ್ಷೇತ್ರದ ಸೊಲೊನೈಡ್ನ ಒಳಭಾಗದಲ್ಲಿ ಏಕರೂಪ ಅಂದ್ರೆ ಕಾಂತಕ್ಷೇತ್ರ ಅಥವಾ ಈ ಕಾಂತಕ್ಷೇತ್ರದ ಬಲ ಏನಿರತ್ತೆ ಒಂದೇ ರೀತಿ ಇರತ್ತೆ, ಚೇಂಜ್ ಆಗೋದಿಲ್ಲ. ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಸೊಲೊನೈಡ್ನಲ್ಲಿ ಮೆದು ಕಬ್ಬಿಣದ ತುಂಡನ್ನ ಬಳಸಿ ವಿದ್ಯುತ್ ಕಾಂತಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಸೊ ಈ ಸೊಲೊನೈಡ್ ಅನ್ನ ಯಾಕೆ ಬಳಸ್ತೀವಿ? ಆ ಸೊಲೊನೈಡ್ನ ಮಧ್ಯದಲ್ಲಿ ನಾನು ಹೇಳಿದೆ ಒಂದೇ ರೀತಿಯ ಕಾಂತಕ್ಷೇತ್ರದ ಬಲ ಇರತ್ತೆ. ಸೊ ಅದರ ಒಳಗಡೆ ನೀವು ಕಬ್ಬಿಣದ ಒಂದು ರಾಡ್ ಅನ್ನ ಇಟ್ಟಾಗ, ತುಂಡನ್ನ ಇಟ್ಟಾಗ, ಆ ಕಬ್ಬಿಣದ ತುಂಡು ಏನಾಗತ್ತೆ, ವಿದ್ಯುತ್ ಶಕ್ತಿ ಚಲಿಸೋವರೆಗೂ ಅದೇನಾಗತ್ತೆ, ವಿದ್ಯುತ್ ಕಾಂತ ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ ವರ್ತಿಸ್ತಾ ಹೋಗತ್ತೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟ್ ತಯಾರಿಕೆಯಲ್ಲಿ ಈ ಸೊಲೊನೈಡ್ಗಳನ್ನ ಉಪಯೋಗಿಸ್ತಾರೆ. ಯಾಕೆ ಉಪಯೋಗಿಸ್ತಾರೆ? ಕಾರಣ ಕೊಡಿ ಅಂದ್ರೆ, ಕಾಂತಕ್ಷೇತ್ರದ ಒಳಭಾಗದಲ್ಲಿ ಸೊಲೊನೈಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರಗಳು ಕಾಂತಕ್ಷೇತ್ರ ಏಕರೂಪದಲ್ಲಿರುತ್ತೆ ಮತ್ತು ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಗಳಿರತ್ತೆ. ಸೊ ಆದ್ದರಿಂದ ಇಲ್ಲಿ ವಿದ್ಯುತ್ ಕಾಂತಗಳ ತಯಾರಿಕೆಯಲ್ಲಿ ನಾವು ಸೊಲೊನೈಡ್ಗಳನ್ನ ಬಳಸ್ತೇವೆ. ಇದು ಒಂದು ಕ್ವಶನ್ ಆಯ್ತು. 5 ಕ್ವಶನ್ ಡಿಸ್ಕಸ್ ಮಾಡಿದ್ವಿ ಇಲ್ಲಿವರೆಗೂ. ನೆನಪಲ್ಲಿರ್ಲಿ, ಕ್ವಶನ್ ಅಂಡ್ ಆನ್ಸರ್ಸ್ ನಾನು ಈಗಲೇ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇನ್ನು ಕಾಂತಕ್ಷೇತ್ರದ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲಿನ ಬಲ. ಇಲ್ಲಿ ನೋಡಿ, ಕಾಂತಕ್ಷೇತ್ರವು ವಾಹಕಕ್ಕೆ ಹೊಂದಿಕೊಂಡಿರುವ ಕಾಂತದ ಮೇಲೆ, ಈ ಕಾಂತಕ್ಷೇತ್ರ ಯಾವುದರ ಮೇಲೆ ಬಲವನ್ನ ವ್ಯಕ್ತಪಡಿಸುತ್ತೆ? ವಾಹಕಕ್ಕೆ ಹೊಂದಿಕೊಂಡಿರುವ ಕಾಂತದ ಮೇಲೆ. ಸೊ ಇಲ್ಲಿ ಫ್ರೆಂಚ್ ವಿಜ್ಞಾನಿ ಏನ್ ಮಾಡ್ತಾರೆ, ಆಂಪಿಯರ್ ಅವರು, ಕಾಂತವು ಸಹ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲೆ ಸಮ ಮತ್ತು ವಿರುದ್ಧವಾದ ಬಲವನ್ನು ಪ್ರಯೋಗಿಸುತ್ತದೆ. ಸೊ ಯಾವ ರೀತಿ ವಿದ್ಯುತ್ ಶಕ್ತಿ ಬಲವನ್ನ ಪ್ರಯೋಗಿಸುತ್ತೋ ಅದೇ ರೀತಿ ಕಾಂತವೂ ಕೂಡ ಏನ್ ಮಾಡತ್ತೆ, ಸಮ ಮತ್ತು ವಿರುದ್ಧ ಬಲವನ್ನ ಪ್ರಯೋಗಿಸತ್ತೆ ಅಂತ ಹೇಳಿದ್ರಿ ಇವರು. ಯಾಕೆ ಹೇಳಿದ್ರು ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ವಾಹಕದ ಮೇಲೆ ವರ್ತಿಸುವ ಬಲವು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತ ಕ್ಷೇತ್ರದ ದಿಕ್ಕನ್ನ ಅವಲಂಬಿಸಿದೆ. ಸೊ ಇದು ಒಂದು ವಾಹಕ ಅಂತ ತಿಳ್ಕೊಂಡ್ರೆ, ಸೊ ವಾಹಕದ ಮೇಲೆ ಯಾವ ಒಂದು ಬಲ ವರ್ತಿಸತ್ತೋ ಅದು ಯಾವುದರ ಮೇಲೆ ಅವಲಂಬಿತವಾಗಿದೆ? ಒಂದು ವಿದ್ಯುತ್ ಪ್ರವಾಹದ ದಿಕ್ಕು, ಯಾವ ದಿಕ್ಕಿನಿಂದ ಕರೆಂಟ್ ಬರ್ತಾ ಇದೆ. ಇನ್ನೊಂದು ಕಾಂತಕ್ಷೇತ್ರದ ದಿಕ್ಕು, ಕಾಂತಕ್ಷೇತ್ರದ ದಿಕ್ಕು ಯಾವ ಕಡೆ ಇದೆ. ಇನ್ನು ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿದ್ದಾಗ, ಇಲ್ಲಿ ನೋಡಿ, ಈ ದಿಕ್ಕು ವಿದ್ಯುತ್ ಪ್ರವಾಹ, ಈ ದಿಕ್ಕು ಏನಾಗಿದೆ, ನಮ್ಮ ಕಾಂತಕ್ಷೇತ್ರ. ಏನಾಗತ್ತೆ, ಲಂಬವಿದ್ದಾಗ ಸಲಾಕೆಯ ಸ್ಥಾನ ಪಲ್ಲಟ ಏನಾಗತ್ತೆ, ಆ ಒಂದು ಡೈಗ್ರಾಮ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ನೀವು ನೋಡ್ಬಹುದು, ಗರಿಷ್ಠವಾಗಿರತ್ತೆ ಅಂತ. ಒಂದ್ ನಿಮಿಷ. ಸೊ ಈ ರೀತಿ ಇರತ್ತೆ ಅದು. ಈ ರೀತಿ ಒಂದು ಡೈಗ್ರಾಮ್ ಇದೆ. ಇದರ ನಡುವೆ ನಾವು ಐರನ್ ರಾಡ್ ನ ಬಿಟ್ಟಾಗ ಇದರ ಮೇಲೆ ಬಲ ಏನು ಪ್ರಯೋಗ ಆಗತ್ತೆ.
ಇದು ಯಾವಾಗ ಗರಿಷ್ಠವಾಗತ್ತೆ ಅಂದ್ರೆ ಯಾವಾಗ ಕರೆಂಟು ವಿದ್ಯುತ್ ಪ್ರವಾಹ ಮತ್ತು ಕಾಂತಕ್ಷೇತ್ರ ಎರಡೂ ಲಂಬವಾದಾಗ ಇದರ ಮೇಲಿನ ಇದರ ಸ್ಥಾನ ಪಲ್ಲಟ ಅಂದ್ರೆ ಇದರ ಸ್ಥಾನ ಬದಲಾಗೋದು ಜಾಸ್ತಿ ಆಗತ್ತೆ ಅಂತ. ನೆಕ್ಸ್ಟ್ ಇದನ್ನ ನಾವು ಯಾವ ರೀತಿ ಪ್ರೂವ್ ಮಾಡ್ತೇವೆ ಅಂದ್ರೆ ಫ್ಲೆಮಿಂಗನ ಎಡಗೈ ನಿಯಮ. ಫ್ಲೆಮಿಂಗನ ಎಡಗೈ ನಿಯಮ. ಸೊ ಈ ನಿಯಮದ ಪ್ರಕಾರ ಎಡಗೈನ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು ಸೊ ಪರಸ್ಪರ ಲಂಬವಾಗಿ ಹಿಡಿಬೇಕು. ಸೊ ಇಲ್ಲಿ ತೋರು ಬೆರಳು ಏನ್ ಮಾಡತ್ತೆ, ಕಾಂತಕ್ಷೇತ್ರದ ದಿಕ್ಕನ್ನ ಸೂಚಿಸತ್ತೆ. ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸತ್ತೆ. ನೋಡಿ, ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು. ನೀವು ಮಾಡಿ ನೋಡಿ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು. ಅದೇ ರೀತಿ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ. ಈ ರೀತಿ ಹಿಡಿದ್ರು ಗೊತ್ತಾಗತ್ತೆ. ವಾಹಕದ ಮೇಲೆ ವರ್ತಿಸುವ ಚಲನೆ, ಹೌದಾ. ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ಏನು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸತ್ತೆ, ಹೌದಾ. ಸೊ ಈ ರೀತಿ ಫ್ಲೆಮಿಂಗ್ನ ಎಡಗೈ ನಿಯಮವನ್ನ ನಾವು ನೋಡ್ತೇವೆ. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋದು ಗೃಹ ಬಳಕೆಯ ವಿದ್ಯುತ್ ಮಂಡಲಗಳು. ಸೊ ಮನೆಗಳಲ್ಲಿ ಕೂಡ ನಾವು ಅನೇಕ ವಿದ್ಯುತ್ ಉಪಕರಣಗಳನ್ನ ಉಪಯೋಗಿಸ್ತೇವೆ. AC, ಗೀಸರ್ ಆಗಿರ್ಬಹುದು, ವಾಷಿಂಗ್ ಮೆಷಿನು, ಫ್ಯಾನು, ಲ್ಯಾಪ್ಟಾಪು, ಕಂಪ್ಯೂಟರು, ಹೌದಾ. ಎಲೆಕ್ಟ್ರಿಕ್ ಬೈಕ್ಗಳು ಬಂದಿವೆ ಈಗ. ಸೊ ಮನೆಗಳಲ್ಲಿ 2 ಪ್ರತ್ಯೇಕ ವಿದ್ಯುತ್ ಮಂಡಲಗಳನ್ನ ಬಳಸ್ತೇವೆ. ಒಂದು ಯಾವ ರೀತಿ ಮಂಡಲ ಇರತ್ತಂದ್ರೆ ಅವುಗಳಲ್ಲಿ ಒಂದು 15 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಪ್ರವಹಿಸುವಂತ ಒಂದು ಮಂಡಲ, ಕೇವಲ 15 ಆಂಪಿಯರ್ ವಿದ್ಯುತ್ತನ್ನು ಹರಿಸುವಂತಹ ಒಂದು ಮಂಡಲ ಆಗಿದ್ದು, ಹೆಚ್ಚಿನ ಸಾಮರ್ಥ್ಯವುಳ್ಳ ಸಾಧನಗಳಾದ ಗೀಸರ್, AC, ಕೂಲರ್ಗಳು, ಸೊ ಇವೆಲ್ಲ ಆ ಒಂದು ಮಂಡಲಕ್ಕೆ ಕನೆಕ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ಇನ್ನೊಂದಿರತ್ತೆ 5 ಆಂಪಿಯರ್ ವಿದ್ಯುತ್ ಮಂಡಲ ಇರತ್ತೆ. ಸೊ ಕಡಿಮೆ ಕರೆಂಟ್ ಬೇಕಾಗಿರುವಂತಹ ಉಪಕರಣಗಳಾದ ಬಲ್ಬ್ ಆಗಿರಬಹುದು, ಫ್ಯಾನ್ ಆಗಿರಬಹುದು, ಅವುಗಳನ್ನೆಲ್ಲ ಇದಕ್ಕೆ ಕನೆಕ್ಟ್ ಮಾಡಿರ್ತಾರೆ. ಪ್ರತಿಯೊಂದು ಉಪಕರಣವು ಸಮಾನ ವಿಭವಾಂತರವನ್ನು ಹೊಂದಿರಲು ಅವುಗಳನ್ನು ಪರಸ್ಪರ ಸಮಾಂತರವಾಗಿ ಜೋಡಿಸಲಾಗಿರುತ್ತದೆ. ವಿದ್ಯುತ್ ಶಕ್ತಿ ಕಲಿಯುವಾಗ ಹೇಳಿದೆ, ಇಲ್ಲಿ ಸಮಾಂತರ ಜೋಡಣೆ ಇರುತ್ತೆ, ಸರಣಿ ಜೋಡಣೆ ಉಪಯೋಗಿಸುವುದಿಲ್ಲ. ಯಾಕೆ ಅಂದ್ರೆ ವಿಭವಾಂತರ ಸಮವಾಗಿರಬೇಕು. ಸರಣಿ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹ ಸಮವಾಗಿರುತ್ತೆ, ವಿಭವಾಂತರ ಸಮವಾಗಿರೋದಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಗೃಹ ಬಳಕೆಯ ವಿದ್ಯುತ್ ಮಂಡಲಗಳನ್ನ ನೋಡ್ತೀರಾ. ವಿದ್ಯುತ್ ಬೋರ್ಡ್ನ ಫ್ಯೂಸು, ನಮ್ಮ ವಿದ್ಯುತ್ ಮೀಟರ್ ಇರತ್ತೆ, ಮೀಟರ್ ನೋಡಿ ಇವತ್ತೆಲ್ಲ ಹೋಗಿ. ಅದಾದ್ಮೇಲೆ ಮನೆಯಲ್ಲಿ ಒಂದು ದೊಡ್ಡ ಈ ರೀತಿ ಬಾಕ್ಸ್ ಇರತ್ತೆ. ಸೊ ಆ ಬಾಕ್ಸ್ ಒಳಗಡೆ ಪ್ರತಿಯೊಂದು ಮಂಡಲಕ್ಕೆ ಫ್ಯೂಸ್ಗಳನ್ನ ಹಾಕಿರ್ತಾರೆ ಮತ್ತು ಮುಖ್ಯ ಸ್ವಿಚ್ ಅನ್ನ ಒಳಗೊಂಡಿರುವ ವಿದ್ಯುತ್ ವಿತರಣಾ ಪಟ್ಟಿಗೆ, ಈ ಮೇನ್ ಸ್ವಿಚ್ ಇಂದ ಮನೆ ಒಳಗಡೆ ಬೇರೆ ಬೇರೆ ಸ್ಮಾಲ್ ಸ್ವಿಚಸ್ ಗಳಿಗೆ, ಬೆಡ್ರೂಮ್ ಅಲ್ಲಿ, ಕಿಚನ್ ಅಲ್ಲಿ, ಆ ಮೇನ್ ಹಾಲ್ ಅಲ್ಲಿ ಅಥವಾ ಮನೆ ಹೊರಗಡೆ ಏನ್ ಸ್ವಿಚ್ ಇರತ್ತೆ ಅದರಿಂದ ಎಲ್ಲ ಮನೆಗಳಿಗೆ ಕರೆಂಟ್ ಬರ್ತಾ ಇರುತ್ತೆ. ಸೊ ಪ್ರತಿಯೊಂದು ಮನೆಗಳಿಗೂ 220 ವೋಲ್ಟ್ ಅಷ್ಟು ಕರೆಂಟ್ ಕೊಡ್ತಾರೆ KEB ಅವರು. ಸೊ ಇಲ್ಲಿ ನೋಡಿ, ಅಲ್ಲಿ 3 ತಂತಿಗಳನ್ನ ನಾವು ನೋಡ್ತಾ ಇದ್ದೇವೆ. ಒಂದು ಕಪ್ಪು ಬಣ್ಣವಾದ ತಟಸ್ಥ ತಂತಿ ಅಂತ ಕರಿತೇವೆ, ನ್ಯೂಟ್ರಲ್ ವೈರ್ ಅಂತ. ಇನ್ನೊಂದು ಕೆಂಪು ಬಣ್ಣದಲ್ಲಿರುವ ಸಜೀವ ತಂತಿ ಅಂತ ಕರಿತೇವೆ, ಲೈವ್ ವೈರ್ ಅಂತ. ಇನ್ನೊಂದು ಗ್ರೀನ್ ಕಲರ್ ಇದೆ, ಭೂ ಸಂಪರ್ಕ ತಂತಿ ಅಂತ ಕರಿತೇವೆ. ಸಜೀವ ತಂತಿ, ತಟಸ್ಥ ತಂತಿ ಮತ್ತು ಭೂ ಸಂಪರ್ಕ ತಂತಿ. ಈ 3 ತಂತಿಗಳನ್ನ ನೀವು ನೋಡ್ತೀರಾ. ಈ ಹಸಿರು ಬಣ್ಣದ್ದೇನಿದೆ ಭೂ ಸಂಪರ್ಕ ತಂತಿ, ಮನೆಯ ಹತ್ತಿರ ಭೂಮಿಯಲ್ಲಿ ಬಹಳಷ್ಟು ಆಳದಲ್ಲಿ ಒಂದು ಐರನ್ ರಾಡ್ ಅನ್ನ ಹೂತಾಕಿ ಅದಕ್ಕೆ ಕನೆಕ್ಟ್ ಮಾಡಿರ್ತಾರೆ. ಯಾಕೆ ಅಂದ್ರೆ ಯಾವುದೇ ಒಂದು ಉಪಕರಣದಿಂದ ವಿದ್ಯುತ್ ಸೋರಿಕೆ ಆದಾಗ, ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಉಪಕರಣಗಳ ಹೊರಗಿನ ಭಾಗ ಏನಿರುತ್ತೆ ಕಬ್ಬಿಣದಿಂದ ಮಾಡಲ್ಪಟ್ಟಿರುತ್ತೆ. ಈ ಫ್ರಿಡ್ಜ್ ಆಗಿರಬಹುದು, ವಾಷಿಂಗ್ ಮಷಿನ್ ಆಗಿರಬಹುದು. ಸೊ ಅವುಗಳಿಂದ ಏನಾದ್ರೂ ವಿದ್ಯುತ್ ಸೋರಿಕೆ ಆದಾಗ ಅದನ್ನ ಹಿಡಿದಾಗ ನಿಮಗೆ ಶಾಕ್ ಹೊಡಿಬಾರ್ದು ಅಲ್ವಾ. ಸೊ ಆದ್ದರಿಂದ ಈ ಅರ್ಥಿಂಗ್ ಅಂತ ಮಾಡ್ತಾರೆ. ನಿಮ್ಮ ಮನೇಲಿ ಕೇಳಿ, ಅಪ್ಪನಿಗೆ ಅಣ್ಣನಿಗೆ ಕೇಳ್ಬಹುದು, ಅರ್ಥಿಂಗ್ ಇದೆ ನಾ ಮನೆಯಲ್ಲಿ ಅಂದ್ರೆ ಹೇಳ್ತಾರೆ, ಇದೇನೋ ಇಲ್ವೋ ಅಂತ. ಇಲ್ಲದೆ ಇದ್ರೆ ಮಾಡಿಸ್ಬೇಕು. ಹಸಿರು ವೈರ್ ಏನ್ ಮಾಡತ್ತೆ, ಅರ್ಥಿಂಗ್ ಅನ್ನ ಅಥವಾ ಭೂ ಸಂಪರ್ಕ ತಂತಿಯನ್ನ ಸೂಚಿಸತ್ತೆ.
ನೆಕ್ಸ್ಟ್, ಈ ತಂತಿಯ ಉಪಯೋಗವು ಪ್ರಮುಖವಾಗಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗೆ ಬಳಸಲಾಗುತ್ತದೆ. ಯಾವುದು? ಹಸಿರು ಹೊದಿಕೆ ಇರುವ ತಂತಿ, ಭೂ ಸಂಪರ್ಕ ತಂತಿ. ಈ ತಂತಿ ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ. ಹೀಗಾಗಿ ಲೋಹದ ಮೇಲ್ಮೈ, ಯಾವುದೇ ಒಂದು ಉಪಕರಣದ ಮೇಲ್ಮೈ ಲೋಹದಿಂದ ಮಾಡಲ್ಪಟ್ಟಿರುವಾಗ ಅಲ್ಲಿ ವಿದ್ಯುತ್ ಸೋರಿಕೆ ಉಂಟಾದಾಗ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸಿ ಏನ್ ಮಾಡತ್ತೆ, ಆ ಒಂದು ಸೋರಿಕೆಯಾದ ಕರೆಂಟ್ ಏನಾಗತ್ತೆ, ಭೂಮಿ ಒಳಗಡೆ ಹೋಗತ್ತೆ. ಸೊ ಇದರಿಂದ ಏನಾಗತ್ತೆ, ತೀವ್ರ ವಿದ್ಯುತ್ ಆಘಾತ, ಶಾರ್ಟ್ ಸರ್ಕ್ಯೂಟ್ ಆಗೋದು, ಎಲೆಕ್ಟ್ರಿಕ್ ಶಾಕ್ ಹೊಡೆಯೋದು, ತುಂಬಾ ದೊಡ್ಡದಾದಂತಹ ಆಕ್ಸಿಡೆಂಟ್ ಆಗೋದಿಲ್ಲ. ಇನ್ನು ಫ್ಯೂಸ್ಗಳನ್ನ ನೋಡಿರ್ತೀರಾ ನೀವು ಮನೆಯಲ್ಲಿ, ಹೌದಾ? ಫ್ಯೂಸ್ಗಳನ್ನ ನೋಡಿರ್ತೀರಾ. ಸೊ ವಿದ್ಯುತ್ ಮಂಡಲದಲ್ಲಿರುವ ಫ್ಯೂಸ್ ಮಂಡಲ ಹಾಗೂ ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ ಇಂದ ಉಂಟಾಗುವ ಹಾನಿಯಿಂದ ರಕ್ಷಿಸುತ್ತದೆ. ಸೊ ಈಗ ಇಲ್ಲಿ ಇಮೇಜ್ ಇದೆ, ಈ ರೀತಿ ನೋಡಿರ್ತೀರಾ ನೀವು, ಮನೆಗಳಲ್ಲಿರತ್ತೆ, ನೋಡಿದ್ದೀರಾ? ಈ ರೀತಿ ಫ್ಯೂಸ್ಗಳನ್ನ ನೋಡಿದ್ದೀರಾ? ಮನೆಗೆ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಈಗ ಮೇನ್ ಸ್ವಿಚ್ ಹತ್ರ ಇರತ್ತೆ, ನೋಡ್ಕೊಂಡು ಬನ್ನಿ, ಅಲ್ಲೇ ನಿಂತ್ಕೋಬೇಡಿ. ಎಸ್, ಜಸ್ಟ್ ಮಿನಿಟ್, ಒಂದೇ ನಿಮಿಷ. ಹೇಳಿ, ಫ್ಯೂಸ್ ಕಾಣಿಸ್ತಾ ಇದೆನಾ? ಮೇನ್ ಸ್ವಿಚ್ ಅಲ್ಲಿ ನೋಡ್ಕೊಂಡು ಬಂದ್ರಾ? ಎಸ್, ಓಕೆ. ಸೊ ಅಲ್ಲಿ ನೀವು ನೋಡಿದಾಗ ಯೂಶ್ವಲಿ ಏನಾದ್ರೂ ರಿಪೇರಿ ಮಾಡಕ್ ಬಂದ್ರೆ ಎಲೆಕ್ಟ್ರಿಷಿಯನ್ ಬೋರ್ಡ್ ಅನ್ನ ತೆಗ್ದಿರ್ತಾರೆ, ಅವಾಗ ನೋಡಿ ಇದು ಏನಿದೆ ಲೈವ್ ವೈರ್ ಅಂದ್ರೆ ಸಜೀವ ತಂತಿ ಅಂತ ಹೇಳಿದ್ನಲ್ಲ, ಸಜೀವ ತಂತಿ ಮತ್ತೆ ತಟಸ್ಥ ತಂತಿ. ಸೊ ಇದು ಕಾಣಿಸ್ತಾ ಇರತ್ತೆ ನಿಮ್ಗೆ. ಈ ಸಜೀವ ತಂತಿ ಏನ್ ಮಾಡತ್ತೆ, ಇದು ಕರೆಂಟ್ ಅನ್ನ ಪೂರೈಸತ್ತೆ ಎಲ್ಲ ಉಪಕರಣಗಳಿಗೆ, ಫ್ಯಾನು, ಗೀಸರು, ಟಿವಿ ಎಲ್ಲದಕ್ಕೂ ಈ ಸಜೀವ ತಂತಿ ಕರೆಂಟ್ ಅನ್ನ ಕೊಡತ್ತೆ, ಹೌದಾ? ಈ ಒಂದು ತಟಸ್ಥ ತಂತಿ ಇದೆ, ಆ ಸಜೀವ ತಂತಿಯಿಂದ ಹೋಗಿರುವಂತಹ ಕರೆಂಟು ಉಪಯೋಗ ಆಗಿ ಮತ್ತೆ ವಾಪಸ್ಸು ಈ ತಟಸ್ಥ ತಂತಿಯಿಂದ ವಾಪಸ್ ಏನ್ ಬರುತ್ತೆ, ಮೇನ್ ಸ್ವಿಚ್ಗೆ ಬರುತ್ತೆ, ಹೌದಾ? ಸೊ ಇದರಿಂದ ಏನಾಗತ್ತೆ, ಈ ಕಡೆ ಕರೆಂಟ್ ಹೋಗ್ತಾ ಇದೆ, ಈ ಕಡೆ ಕರೆಂಟ್ ಬರ್ತಾ ಇದೆ. ಸೊ ಇದರಿಂದ ಅಲ್ಲಿ ಸರ್ಕ್ಯೂಟ್ ಅಥವಾ ಮಂಡಲ ಏನಾಗತ್ತೆ, ಕಂಪ್ಲೀಟ್ ಆಗತ್ತೆ. ಇದು ಸಜೀವ ತಂತಿ ಮತ್ತು ತಟಸ್ಥ ತಂತಿಯ ಉಪಯೋಗ. ಓಕೆ. ಸೊ ಈಗ ಫ್ಯೂಸ್ ನೋಡ್ಕೊಂಡು ಬಂದ್ರಿ ಅಲ್ವಾ? ಸೊ ಈಗ ಫ್ಯೂಸ್ ಅನ್ನ ಯಾಕೆ ಉಪಯೋಗಿಸ್ತಾರೆ ಅಂದ್ರೆ, ಕೆಲವೊಂದ್ಸಲ ಏನಾಗತ್ತೆ ಮಕ್ಕಳೇ, ಓವರ್ಲೋಡ್ ಆಗತ್ತೆ, ಅಂದ್ರೆ ಬೇಕಾಗಿರುವಂತಹ ವಿಭವಾಂತರಕ್ಕಿಂತ ಹೆಚ್ಚು ವಿದ್ಯುತ್ ಪ್ರವಾಹ ಏನಾದ್ರೂ ಬಂದ್ಬಿಟ್ರೆ, ಏನಾದ್ರೂ ಎಂಟರ್ ಆದ್ರೆ, ಪ್ರವಹಿಸಿದ್ರೆ, ಅವಾಗ ಈ ಒಂದು ಫ್ಯೂಸ್ ಏನ್ ಮಾಡತ್ತೆ, ಶಾರ್ಟ್ ಸರ್ಕ್ಯೂಟ್ ಇಂದ ಕಾಪಾಡತ್ತೆ. ಇಲ್ಲಿ ನೋಡಿ, ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗಬಹುದು. ಇಲ್ಲಿ ನೋಡಿ, ಇದು ಸಜೀವ ತಂತಿ, ಇದು ತಟಸ್ಥ ತಂತಿ. ಬೈ ಸಪೋಸ್ ಏನೋ ಆಗಿ ಈ ಎರಡೂ ತಂತಿಗಳು ಒಂದಕ್ಕೊಂದು ಟಚ್ ಆದ್ರೆ, ಸಂಪರ್ಕಕ್ಕೆ ಬಂದ್ರೆ, ಅವಾಗ ಏನಾಗತ್ತೆ, ಓವರ್ಲೋಡ್, ಕರೆಂಟ್ ಜಾಸ್ತಿ ಆಗತ್ತೆ. ಅದರಿಂದ ದೊಡ್ಡದಾಗಿ ಶಾರ್ಟ್ ಸರ್ಕ್ಯೂಟ್ ಆಗುವಂತಹ ಚಾನ್ಸಸ್ ಇರತ್ತೆ, ಹೌದಾ? ಸೊ ಯಾವಾಗ ಆಗತ್ತೆ ಅಂದ್ರೆ,
ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾದಾಗ, ತಂತಿ ಒಳಗಡೆ ಇರತ್ತೆ, ಮೇಲ್ಗಡೆ ಅವಾಹಕ ಹೊದಿಕೆ ಇರುತ್ತೆ. ಸೊ ಆ ಅವಾಹಕ ಹೊದಿಕೆ ಏನಾದ್ರೂ ಹಾನಿಗೊಳಗಾದಾಗ, ಕಟ್ಟಾಗಿದ್ದಾಗ, ಆ ರೀತಿ ಆದಾಗ, ಇಂತಹ ಸನ್ನಿವೇಶಗಳಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಥಟ್ಟನ ಬಹಳೆ ಅಂದ್ರೆ ಸಡನ್ ಆಗಿ ಬಹಳ ಏನಾಗತ್ತೆ, ಹೆಚ್ಚಾಗ್ಬಿಡತ್ತೆ. ಎರಡು ವಯರ್ಗಳು ಟಚ್ ಆದಾಗ. ಯಾವ ವಯರ್ಗಳು? ಸಜೀವ ತಂತಿ ಮತ್ತು ತಟಸ್ಥ ತಂತಿ. ಇದರಿಂದ ಏನಾಗತ್ತೆ, ಯಾವಾಗ ಸಡನ್ ಆಗಿ ಕರೆಂಟ್ ಇನ್ಕ್ರೀಸ್ ಆಗತ್ತೋ, ಜಾಸ್ತಿ ಆಗತ್ತೋ, ಅವಾಗ ರುಸ್ವ ಮಂಡಲ, ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಶಾರ್ಟ್ ಆಯ್ತು ಅವ್ರ ಮನೆಯಲ್ಲಿ, ಶಾರ್ಟ್ ಸರ್ಕ್ಯೂಟ್ ಆಯ್ತಂತೆ ಅಂತ ಹೇಳ್ತಿರ್ತಾರಲ್ವಾ. ಯಾವ ರೀತಿ ಶಾರ್ಟ್ ಸರ್ಕ್ಯೂಟು? ಇದೇ ರೀತಿ. ಯಾಕೆಂದ್ರೆ ಸಡನ್ ಆಗಿ ವಿದ್ಯುತ್ ಪ್ರವಾಹ ಹೆಚ್ಚಿಗೆ ಆಗ್ಬಿಡತ್ತೆ. ಹೌದಾ? ನಾರ್ಮಲ್ ಆಗಿರೋಕ್ಕಿಂತ ಹೆಚ್ಚಿಗೆ ಆಗ್ಬಿಡತ್ತೆ. ಯಾಕೆ? ಎರಡು ತಂತಿಗಳು ಮೀಟ್ ಆಗಿವೆ. ಹೌದಾ? ಸೊ ಆದ್ರಿಂದ ಶಾರ್ಟ್ ಸರ್ಕ್ಯೂಟ್ ಉಂಟಾಗತ್ತೆ. ಇದನ್ನ ಕಡಿಮೆ ಮಾಡಲು ಅಥವಾ ಇದನ್ನ ತಡೆ ಹಿಡಿಯಲು ನಾವು ಫ್ಯೂಸ್ ಅನ್ನ ಉಪಯೋಗಿಸ್ತೇವೆ. ಸೊ ಇಲ್ಲಿ ನೋಡಿ, ವಿದ್ಯುತ್ ಫ್ಯೂಸ್ನ ಬಳಕೆಯು ಮಂಡಲದಲ್ಲಿ ಅನುಚಿತವಾಗಿ ಉಂಟಾಗುವ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸುವ ಮೂಲಕ ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳಿಗೆ ಉಂಟಾಗುವ ಹಾನಿಯನ್ನು ತಡೆಯುತ್ತದೆ. ಸೊ ಇಲ್ಲೇನಿರುತ್ತೆ, ನಾವು ಫ್ಯೂಸ್ ಅನ್ನ ನೋಡಿದಾಗ, ಫಾರ್ ಎಕ್ಸಾಂಪಲ್, ಈಗ ಪಕ್ಕದ ಮನೆಯಲ್ಲಿ ಎಲ್ಲ ಕರೆಂಟ್ ಇರತ್ತೆ, ನಿಮ್ಮ ಮನೆಯಲ್ಲೇ ಕರೆಂಟ್ ಹೋಗ್ಬಿಟ್ಟಿರತ್ತೆ. ಅವಾಗ ಎಲೆಕ್ಟ್ರಿಷಿಯನ್ ಕರೆದಾಗ ರಿಪೇರಿಗೆ, ಅವ್ರು ಏನ್ ಹೇಳ್ತಾರೆ, ಫ್ಯೂಸ್ ಹಾರ್ ಹೋಗಿದೆ, ಫ್ಯೂಸ್ ಹೋಗಿದೆ, ಫ್ಯೂಸ್ ಹಾರ್ ಹೋಗಿದೆ ಅಂತ ತಮ್ಮ ಕಾಮನ್ ಭಾಷೆಯಲ್ಲಿ ಹೇಳ್ತಾರೆ. ಏನು ಅಂದ್ರೆ, ಯಾವಾಗ ಜಾಸ್ತಿ ಕರೆಂಟ್ ಆ ಫ್ಯೂಸಿಗೆ ಬಂದಾಗ ಈ ರೀತಿ ಇರತ್ತೆ ಫ್ಯೂಸ್. ಹೊರಗಡೆ ನೋಡಕ್ಕೆ ಒಳಗಡೆ ಒಂದು ತಂತಿ ಇರತ್ತೆ, ವೆರಿ ಥಿನ್, ತುಂಬಾ ತೆಳುವಾದ ಒಂದು ತಂತಿ ಇರತ್ತೆ. ಆ ತಂತಿ ಬೇಗ ಮೆಲ್ಟ್ ಆಗತ್ತೆ. ಹೌದಾ? ಸ್ವಲ್ಪ ಟೆಂಪ್ರೇಚರ್ ಹೆಚ್ಚು ಕಮ್ಮಿ ಆದ್ರೂ, ಸ್ವಲ್ಪ ಕರೆಂಟ್ ಜಾಸ್ತಿ ಬಂದ್ರು ಅದೇನಾಗುತ್ತೆ, ಮೆಲ್ಟ್ ಆಗ್ಬಿಡತ್ತೆ. ಹೌದಾ? ಆ ತಂತಿ ನಮ್ಮ ಮೇನ್ ಮಂಡಲ ಅಂದ್ರೆ ಮೇನ್ ಸರ್ಕ್ಯೂಟಿಗೆ ಅಟ್ಯಾಚ್ ಮಾಡಿರ್ತಾರೆ. ಸೊ ಯಾವಾಗ ಸಂಭವಕ್ಕಿಂತ ಜಾಸ್ತಿ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗತ್ತೋ, ಆ ತಂತಿ ಏನಾಗ್ಬಿಡತ್ತೆ, ಕಟ್ ಆಗ್ಬಿಡತ್ತೆ ಅಥವಾ ಕರಗ್ಬಿಡತ್ತೆ. ಸೊ ದಟ್ ಅಲ್ಲಿ ಏನಾಗತ್ತೆ, ಸರ್ಕ್ಯೂಟು ಕ್ಲೋಸ್ ಆಗೋದೇ ಇಲ್ಲ, ಕಂಪ್ಲೀಟ್ ಆಗೋದೇ ಇಲ್ಲ, ಸರ್ಕ್ಯೂಟ್ ಕಟ್ ಆಗ್ಬಿಡತ್ತೆ, ಮಂಡಲ ಕಟ್ ಆಗ್ಬಿಡತ್ತೆ, ವಿದ್ಯುತ್ ಮಂಡಲ. ಯಾವಾಗ ವಿದ್ಯುತ್ ಮಂಡಲ ಕಂಪ್ಲೀಟ್ ಆಗೋದಿಲ್ವೋ, ನಮ್ಮ ಮನೆಯಲ್ಲಿ ಕರೆಂಟ್ ಹೊರಟೋಗತ್ತೆ. ಸೊ ಈ ರೀತಿಯಾಗಿ ಶಾರ್ಟ್ ಸರ್ಕ್ಯೂಟ್ ಇಂದ ಈ ಫ್ಯೂಸ್ ಏನ್ ಮಾಡತ್ತೆ, ಮನೆಯನ್ನ ಕಾಪಾಡತ್ತೆ, ಉಪಕರಣಗಳನ್ನ ರಕ್ಷಿಸತ್ತೆ. ಇಲ್ಲಿ ನೋಡಿ, ಕೆಲವು ಸಂದರ್ಭಗಳಲ್ಲಿ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದಲೂ ಕೂಡ ಓವರ್ಲೋಡ್ ಆಗಬಹುದು. ಸೊ ಈಗ ಮನೆಯಲ್ಲಿ ಸ್ವಿಚ್ ಬೋರ್ಡ್ ಇರತ್ತೆ. ಹೌದಾ? ಎಲ್ರು ಹಾಲ್ ಅಲ್ಲಿ ಕುತ್ಕೊಂಡಿರ್ತಾರೆ. ಎಲ್ರಿಗೂ ಕಾಟ್ ಪಕ್ಕದಲ್ಲೇ ಇರುವಂತಹ ಸ್ವಿಚ್ ಬೋರ್ಡ್ ಬೇಕು. ಈ ಕಡೆ ಟಿವಿನೂ ಆನ್ ಇರಬೇಕು, ಈ ಕಡೆ ಹಾಲಲ್ಲೂ ಕುತ್ಕೋಬೇಕು, ಕಾಟ್ ಬೇಕು, ಮೊಬೈಲ್ ಚಾರ್ಜಿಂಗ್ ಬೇಕು. ಮನೇಲಿ 4 ಜನ ಮಕ್ಕಳಿದ್ದೀರಾ ಅಂದ್ರೆ 4 ಸಾಕೆಟ್ಸ್ಗಳು, ಅಂದ್ರೆ ನಾವು ಚಾರ್ಜಿಂಗ್ ಇಡ್ತಿರುವ ಸಾಕೆಟ್ಸ್ ಅಂತ ಕರೀತಾರೆ. ಸೊ 4 ಜನ ಅದ್ರಲ್ಲೇ ಚಾರ್ಜಿಂಗ್ ಇಟ್ರೆ, ಅಥವಾ ಮೊಬೈಲ್ ಚಾರ್ಜಿಂಗ್ ಬೇಡ, ಬಿಕಾಸ್ ಮೊಬೈಲ್ ಚಾರ್ಜಿಂಗ್ಗೆ ತುಂಬಾ ಕಡಿಮೆ ಕರೆಂಟ್ ಬೇಕಾಗತ್ತೆ. ಒಬ್ರು ಮೊಬೈಲ್ ಚಾರ್ಜಿಂಗ್ ಇಟ್ಟಿದ್ದಾರೆ, ಒಬ್ರು ಎಲೆಕ್ಟ್ರಿಕ್ ಬೈಕ್ ಚಾರ್ಜಿಂಗ್ ಇಟ್ಟಿದ್ದಾರೆ ಅದೇ ಸಾಕೆಟ್ ಅಲ್ಲಿ, ಒಬ್ರು ಲ್ಯಾಪ್ಟಾಪ್ ಚಾರ್ಜಿಂಗ್ ಇಟ್ಟಿದ್ದಾರೆ, ಅಮ್ಮ ಬಂದು ಮಿಕ್ಸರ್ ಅಲ್ಲೇ ಹಾಕ್ತಿದ್ದಾರೆ. ಸೊ ಈ ರೀತಿ ಒಂದೇ ಒಂದು ಸ್ವಿಚ್ ಬೋರ್ಡ್ ಅಲ್ಲಿ ನೀವು ಅನೇಕ ಅಪ್ಲಯನ್ಸಸ್ ಗಳನ್ನ, ಅನೇಕ ಒಂದು ಉಪಕರಣಗಳ ಒಂದು ಚಾರ್ಜಿಂಗ್ ಅನ್ನ ಮಾಡೋದು ಅಂದ್ರೆ, ಅದರಲ್ಲಿ ಏನಾದ್ರೂ ಮಾಡೋದಾದ್ರೆ ಅವಾಗ್ಲೂ ಕೂಡ ಓವರ್ಲೋಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಟ್ರೈ ಟು ಅವಾಯ್ಡ್ ಇಟ್. ನೆಕ್ಸ್ಟ್, ಓಕೆ. ಸೊ ಇದು ಫ್ಯೂಸ್ ನ, ಇಲ್ಲಿ ನೋಡಿ, ಇಲ್ಲೇ ಒಂದು ತಂತಿ ಇರತ್ತೆ, ತೆಳುವಾದ ತಂತಿ ಇರತ್ತೆ, ಇಲ್ಲಿ ಜೋಡಿಸಿರ್ತಾರೆ ಈ ರೀತಿ. ಓಕೆ. ಸೊ ಇದರ ಮೆಲ್ಟಿಂಗ್ ಪಾಯಿಂಟ್ ಅಂತ ಏನ್ ಹೇಳ್ತೀವಿ, ಕರಗುವ ಬಿಂದು ತುಂಬಾ ಕಡಿಮೆ ಇರುತ್ತೆ. ಸೊ ಇದರಿಂದ ಏನಾಗತ್ತೆ, ಅಲ್ಲಿ ಓವರ್ಲೋಡಿಂಗ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗೋದು ನಿಯಂತ್ರಣದಲ್ಲಿ ಇರುತ್ತೆ. ಇದು ಫ್ಯೂಸ್ ಬಗ್ಗೆ ಇರುವಂತಹ ಮಾಹಿತಿ. ಸೊ ಇಲ್ಲಿಗೆ ನಮಗೆ ವಿದ್ಯುತ್ ಕಾಂತೀಯ ಪರಿಣಾಮಗಳು ಅನ್ನೋ ಪಾಠ ಕಂಪ್ಲೀಟ್ ಆಯ್ತು. ಆಕ್ಚುಲಿ ನಿಮ್ಮ ಹಿಂದಿನ ಬ್ಯಾಚ್ಗೆ, ಅದರ ಹಿಂದಿನ ಬ್ಯಾಚ್ಗೆ ಇನ್ನೂ ಬೇಕಾದಷ್ಟು ಇತ್ತು ಕಂಟೆಂಟ್. ಸೊ ನಿಮ್ಮ ಬ್ಯಾಚ್ಗೆ ಆ ಕಂಟೆಂಟ್ ಅನ್ನ ತುಂಬಾ ಕಡಿಮೆ ಮಾಡಿದ್ದಾರೆ. ಈ ಪಾಠದ ಕಂಟೆಂಟ್ ಆಲ್ಮೋಸ್ಟ್ ಕಾನ್ಸೆಪ್ಟ್ ಅನ್ನ ತೆಗೆದು ಹಾಕ್ಬಿಟ್ಟಿದ್ದಾರೆ. ಇನ್ನೂ ಒಂದು ಕಾನ್ಸೆಪ್ಟ್ ಜನರೇಟರ್ ಬಗ್ಗೆ ಎಲ್ಲ ಇತ್ತು, ಸೊ ಅದನ್ನ ತೆಗೆದು ಹಾಕಿದ್ದಾರೆ. ನಿಮ್ಮ ಹೊಸ ಟೆಕ್ಸ್ಟ್ ಬುಕ್ ಅನ್ನ ನೋಡಿ ಈಗ, ಸೊ ಅದರಲ್ಲಿ ಅದಿಲ್ಲ. ಸೊ ಆದ್ದರಿಂದ ಈ ಪಾಠ ಮತ್ತೆ ಚಿಕ್ಕದಾಯ್ತು. ಓಕೆನಾ? ಸೊ ಇಲ್ಲಿಗೆ ಈ ಪಾಠ ಮುಗೀತು. ಇದರಿಂದ ನಮ್ಮ ಎಲ್ಲಾ ಪೋರ್ಷನ್ ಏನಿದೆ, ಸೈನ್ಸ್ ಪೋರ್ಷನ್, ವೆಕೇಶನ್ ಪೋರ್ಷನ್ ಕಂಪ್ಲೀಟ್ ಆಯ್ತು.
ಸೊ 6 ಡೇಸ್ ಏನೋ ಜಾಸ್ತಿ ತಗೊಂಡೆ ನಾನು 6 to 7 ಡೇಸ್ ಬಿಕಾಸ್ ನಡುವೆ ನಾನು ಡ್ಯೂ ಟು ಮೈ ಪರ್ಸನಲ್ ರೀಸನ್ ಹಾಲಿಡೇ ಐ ವಾಸ್ ಆನ್ ಲೀವ್ ಆ್ಯಂಡ್ ಸ್ವಲ್ಪ ಒಂದೊಂದ್ಸಲ ಟೆಕ್ನಿಕಲ್ ಪ್ರಾಬ್ಲಮಿಂದ ಕ್ಲಾಸಸ್ ಕ್ಯಾನ್ಸಲ್ ಆಯಿತು, ಅದರ್ವೈಸ್ ಬೇಗನೆ ಮುಗಿತಾ ಇತ್ತು. ಐ ಹೋಪ್ ಯು ಆಲ್ ಎಂಜಾಯ್ಡ್ ಮೈ ಕ್ಲಾಸ್. ಓಕೆ, ಸೊ ಮತ್ತೆ ರಿವಿಷನ್ ಕ್ಲಾಸಸ್ಸಲ್ಲಿ ಸಾಧ್ಯವಾದರೆ ಭೇಟಿ ಆಗೋಣ. ಫೈನ್. ಸೊ ಮತ್ತೆ ಏನಾದರೂ ಡೌಟ್ ಇದ್ದರೆ ಮತ್ತೆ ರೆಗ್ಯುಲರ್ ಕ್ಲಾಸಸ್ ನಡೀತಾ ಇರ್ತವೆ. ಸೊ ಯು ಕ್ಯಾನ್ ಅಟೆಂಡ್ ದ ಸೆಷನ್. ಓಕೆ, ಓಕೆ, ಯು ಕ್ಯಾನ್ ಅಟೆಂಡ್ ದ ಸೆಷನ್. ಆಮೇಲೆ ಮತ್ತೆ ವಿಡಿಯೋಸ್ಗಳು, ಎಲ್ಲ ವಿಡಿಯೋಸ್ಗಳು ಪ್ಲೇ ಲಿಸ್ಟಲ್ಲಿ ಇರುತ್ತೆ. ಮತ್ತೆ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಡಿಸ್ಕಸ್. ಮತ್ತೆ ರಿವಿಷನ್ ಕ್ಲಾಸಸ್ಸಲ್ಲಿ ಭೇಟಿ ಆಗೋಣ. ಮಿಸ್ ಯು ಆಲ್. ಓಕೆ, ತುಂಬ ಜನ ಸ್ವಲ್ಪ ಅಂದರೆ ತುಂಬ ಜನ ಅಟೆಂಡ್ ಮಾಡಿದ್ದೀರಿ, ಸ್ವಲ್ಪ ಜನ ತುಂಬ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿದ್ದೀರಿ. ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಎಫರ್ಟ್ಸ್. ಲೈಕ್ ರೇಖಾ HK ಐ ಸಾ, ಆಮೇಲೆ ಅಮೃತ ಶೆಟ್ಟಿ ಆ್ಯಂಡ್ ನಾಗರಾಜ್ ಆ್ಯಂಡ್ ವರು. ಓಕೆ, ಫ್ಯೂ ಪೀಪಲ್ ರೆಗ್ಯುಲರ್ ಆಗಿ ಆನ್ಸರ್ ಮಾಡೋದು, ರೆಗ್ಯುಲರ್ ಆಗಿ ಅಟೆಂಡ್ ಆಗೋದು, ತುಂಬ ಜನ ಅಟೆಂಡು ಮಾಡಿರ್ಬೋದು. ನಾನು ನಿಮ್ಮ ಹೆಸರು ಹೇಳಿರ್ಲಿಕ್ಕಿಲ್ಲ, ಬೇಜಾರು ಮಾಡ್ಕೋಬೇಡಿ. ಓಕೆ, ಸೊ ಇಲ್ಲಿಗೆ ನಮ್ಮ ಪೋರ್ಷನ್ ಮುಗೀತು. ಇಲ್ಲೇ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಪಾಠ ಹೇಳೋವಾಗಲೇ. ಓಕೆನಾ? ಸೊ ಲೆಟ್ ಮೀ ಮೀಟ್ ಯು ಆಲ್ in revision classes if possible. Okay, until that, take care, have a nice day, take care of your health. Okay, don't forget to study because ಟರ್ನಿಂಗ್ ಪಾಯಿಂಟ್ ಅಂತ ಎಲ್ಲರೂ ಹೇಳ್ತಾರೆ. ಓಕೆ, ಮೋಜು ಮಸ್ತಿ ಮಾಡ್ತಾ ಇರಿ, ಬಟ್ ಅದೇ ಮೇನ್ ಆಗಬಾರ್ದು. ಓಕೆನಾ? ಬಾಯ್ ದೆನ್, ಟೇಕ್ ಕೇರ್.